ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಪೆ ಸುತ್ತುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಮೊದಲನೇ ಸಂದೇಶ ಶುರುವಾಗ್ಯದ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳಕತ್ತಾರ. ಮೊದಲನೇ ಸೂತ್ರ, ಈ ಸೂತ್ರದಲ್ಲಿ ಭಾಳಷ್ಟು ವಿಚಾರಗಳನ್ನು ನಮಗೆ ಹೇಳ್ತಾ ಇದ್ದಾರೆ ನಿಜಗೊಂಡ್ರು. ನೋಡೋಣ. ಯಾಕಂದ್ರೆ ಪರತರಾನಂದಮಯ ಗುರು ಶಂಭು ಪದವೆನ್ನ ಶಿರದೋಳಿರುತ್ತಿರಿಕೆ ನಿಜ ಕರುಣದಿಂದೆ ಅನ್ನುವಂಥ ಒಂದು ಸೂತ್ರ. ಈ ಮೊದಲನೇ ಸೂತ್ರ. ಇಲ್ಲಿ ನಾವು ಮೂರನೆಯ ಒಂದು ನುಡಿಯಿಂದ ನೋಡೋಣ. ಇಲ್ಲಿ ಯಾಕಂತಂದ್ರೆ ಈಶ್ವರನ ಶಕ್ತಿಯನ್ನು ಕುರಿತು ಈ ನಮಸ್ಕಾರ ರೂಪ ಮಂಗಲವನ್ನು ಮಾಡ್ತಾ ಇದ್ದಾರೆ. ಮೂರನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರವನ್ನು ಹೇಳ್ತಾರೆ. ಸರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಹೌದು ಆರ ಬಲದಿನ್ ಆ ಸರ್ವ ಮಂಗಲೆಗೆ ನತನಪ್ಪೆ ಅನ್ನುವಂಥದ್ದು. ಇಲ್ಲಿ ಕೂಡ ಆರ ಅಂದರೆ ಯಾರ ಬಲದಿನ ಸಹಾಯದಿಂದ ಪರಮಾತ್ಮನಿಗೆ ಎಲ್ಲ ಅರಿಯುವಂಥದ್ದು, ಎಲ್ಲವನ್ನು ಆಳುವಂಥದ್ದು, ಎಲ್ಲ ಜೀವನ ಸ್ವರೂಪವಾಗಿರುವಂಥದ್ದು. ಯಾಕಂದರೆ ಇಚ್ಛಾದಿ ಶಕ್ತಿಗಳಿಂದ ಕೂಡಿಕೊಂಡಿರುವಂಥದ್ದು ಆಯಿತು. ಇಷ್ಟೆಲ್ಲ ಶಿವನಿಗಾಯ್ತಲ್ಲ, ಅಂಥ ಒಂದು ಪರಮಾತ್ಮೆಗೆ ಇಷ್ಟೆಲ್ಲ ಆದವು. ಅದಕ್ಕೆ ಅಂಥ ಸರ್ವಮಂಗಲೆ ಅಂದರೆ ಯಾರು? ಪಾರ್ವತಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಶರ್ವಂಗೆ ನೋಡ್ರಿ, ಶರ್ವಂಗೆ ಅಂದರೆ ಪರಮಾತ್ಮಂಗೆ, ಸರ್ವಜ್ಞ ಅಂದರೆ ಎಲ್ಲವನ್ನು ಅರಿಯುವಂಥವನು, ಸರ್ವೇಶ ಅಂದರೆ ಎಲ್ಲವನ್ನು ಆಳುವಂಥವನು, ಸರ್ವಾತ್ಮ ಅಂದರೆ ಎಲ್ಲರ ಜೀವಿಗಳ ಆತ್ಮ ಆಗಿರುವಂಥವನು, ಸರ್ವಶಕ್ತಿತ್ವ ಅಂದ್ರೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಯಾವ ಇಚ್ಛಾಶಕ್ತಿ ಜ್ಞಾನಶಕ್ತಿ, ಈ ಶಕ್ತಿಗಳಿಂದ ಕೂಡಿರುವಂಥವನು. ಇದೆಲ್ಲ ಯಾರಿಂದ ಆಯಿತು ಅಂದ್ರೆ ಅಂತಹ ಪಾರ್ವತಿ ದೇವಿಯಿಂದ ಶಿವನಿ ಪರಮಾತ್ಮನಿಗೆ ಇದೆಲ್ಲ ಆಯಿತು. ಅದಕ್ಕೆ ಇಲ್ಲಿ ಕೂಡ ಈ ಭೂತಕಾಲ ಆಗಿರ್ಬೋದು, ಭವಿಷ್ಯತ್ ಕಾಲ ಆಗಿರ್ಬೋದು, ವರ್ತಮಾನ ಕಾಲ ಆಗಿರ್ಬೋದು, ಈ ಮೂರು ಕಾಲಗಳಲ್ಲಿ ಆಗುವಂಥ ಹೋಗುವಂಥ ಏನು ಎಲ್ಲ ಪದಾರ್ಥಗಳು ಏನದಾವ ಅವೆಲ್ಲದರ ಜ್ಞಾನ ಇರುವಂಥದಕ್ಕೆ ಸರ್ವಜ್ಞತ್ವ ಅಂತ ಹೇಳ್ತಾರೆ. ಅರ್ಥ. ಸರ್ವಜ್ಞ ಅಂದರೆ ಏನು ಅಂತಂದರೆ ಮೂರು ಕಾಲದಲ್ಲಿ ಮತ್ತು ಆಗುವಂಥ ಹೋಗುವಂಥ ಏನು ನಡೀತಾವಲ್ಲ ಆ ಪದಾರ್ಥಗಳ ಜ್ಞಾನ. ಯಾವುದು ಭೂತಕಾಲದಲ್ಲಿ ಆಗಿರುವಂಥದ್ದು, ವರ್ತಮಾನ ಕಾಲದಲ್ಲಿ ಈಗ ನಡೆಯುವಂಥದ್ದು ಮತ್ತು ಭವಿಷ್ಯತ್ ಕಾಲದಲ್ಲಿ ಬರುವಂಥದ್ದು, ಇವೆಲ್ಲ ಆಗುವಗಳ ಪದಾರ್ಥಗಳಾದ ಜ್ಞಾನ ಇರುವಂಥದ್ದು, ತಿಳಿಯುವಂಥದ್ದು, ಮೂರು ಕಾಲದಲ್ಲಿ ತಿಳಿಯುವಂಥದ್ದು ಎಲ್ಲವನ್ನು. ಇದಕ್ಕೆ ಸರ್ವಜ್ಞತ್ವ ಅಂತ ಹೇಳಿಸ್ಕೊಳ್ತದೆ. ಮತ್ತು ಈ ಜಗತ್ತನ್ನು ಈ ಏನಂತಂದ್ರೆ ಈ ಈಶ್ವರನಿಂದ ಹುಟ್ಟಿದಂಥದ್ದು. ಈ ಭೂಮಿ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಇವೆಲ್ಲ ಏನದಾವ ಈ ಜಗತ್ತನ್ನು ಬೇರೆ ಯಾರಿಗೇನ ಮಾಡೋಕ್ಕೆ ಸಾಮರ್ಥ್ಯ ಐತೇನೋ? ಈ ಜಗತ್ತನ್ನು ಸಾಮರ್ಥ್ಯ ಮಾಡುವಂಥ ಶಕ್ತಿ ಯಾರಿಗೇನ ಐತೆ ಅಂದರೆ ಯಾರಿಗಿಲ್ಲ. ಈಶ್ವರನ ಬಿಟ್ಟರೆ ಯಾರಿಗಿಲ್ಲ. ಅಂಥ ಕಾರ್ಯವನ್ನು ಈಶ್ವರನಿಂದ ನಡೆದಂಥದ್ದು. ನೋಡ್ರಿ, ಈ ಜಗತ್ತಿನ ಸೃಷ್ಟಿ ನಾನಾ ಚಿತ್ರ ಅದಾವೆ. ಇದು ಜಗತ್ತಿನ ನಾವು ಅದಕ್ಕೆ ಹೇಳೋದು. ಈ ಒಂದು ಪಂಚೀಕರಣದಾಗ ನಾನಾ ರೀತಿಯಿಂದ ಕೊಟ್ಟರ, ಒಂದೊಂದು ಕಡೆ ಒಂದೊಂದು ರೀತಿ ಕೊಟ್ಟಿರ್ತಾರೆ. ಯಾಕಂದ್ರೆ ಮಿಥ್ಯವಾದಂಥ ಈ ಜಗತ್ತಿನ ಬಗ್ಗೆನೇ ಎಲ್ಲ ಹೇಳುವಂಥದ್ದು. ಅದಕ್ಕೆ ವಿಚಾರ ಮಾಡಿದರೆ ಸತ್ಯ ಐತೆ ಅಂದರೆ ಮಿಥ್ಯೆ ಆಗಿರುವಂಥದ್ದು ಭಾಳ ವಿಚಿತ್ರವಾಗಿರುವಂಥ ಜಗತ್ತಿದು. ಇದು ಯಾರಿಂದ ಆಗಿದೆ ಅಂದರೆ ಈಶ್ವರನಿಂದನೇ ಇದೆಲ್ಲ ಆಗಿರುವಂಥದ್ದು. ಅದಕ್ಕೆ ಈ ಕಾರ್ಯ ಯಾರಿಂದ ಆಗ್ಯದ ಅಂತಂದರೆ ಬೇರೆ ಯಾರಿಗೂ ಇಂಥ ಸಾಮರ್ಥ್ಯ ಇಲ್ಲ ಮಾಡುವಂಥದ್ದು. ಅದಕ್ಕೆ ಇಂಥ ಒಂದು ಕಾರ್ಯವನ್ನು
ಮಾಡೋದಕ್ಕಾಗಿ ಅದಕ್ಕೆ ಸರ್ವೇಶ ಅಂತ ಹೆಸರು ಬಂತು. ಯಾರಿಗೆ? ಇದೇ ಪರಮಾತ್ಮಗೆ ಸರ್ವೇಶ ಅಂತ ಕೂಡ ಉಂಟು. ಅದಕ್ಕೆ ಉಪಾಧಿಗಳ ಮೂಲಕ ಅನೇಕ ಆತ್ಮರುಗಳು ತೋರ್ತಾರೆ ಈ ಜೀವಗಳು. ಯಾಕಂತಂದ್ರೆ ಎಲ್ಲ ಶರೀರದಾಗ ಇನ್ನು ಇರುವೆಯಿಂದ ಹಿಡ್ಕೊಂಡು ಸಕಲ ಜೀವರಾಶಿಗಳು ಯಾವುದರಿಂದ ಉಪಾಧಿಯಿಂದ ಶರೀರಗಳು ಭಿನ್ನ ಭಿನ್ನ ಅದಾವೆ. ಆದರೆ ಆತ್ಮ ಚೈತನ್ಯ ಇರುವಂಥದ್ದು ಒಂದೇ ಇರುವಂಥದ್ದು, ಎಲ್ಲರ ಶರೀರದಲ್ಲಿರುವಂಥದ್ದು ಚೈತನ್ಯ ಒಂದೇ ಇರುವಂಥದ್ದು. ಉಪಾಧಿಗಳ ಮೂಲಕ ಈ ಶರೀರಗಳು ಭಿನ್ನ ಭಿನ್ನ ಅದಾವೆ. ಅದಕ್ಕೆ ಅಂಥ ಎಲ್ಲ ಒಂದು ಅವರ ಅಂತರಂಗದಲ್ಲಿದ್ದು ಎಲ್ಲ ಶರೀರಗಳ ಒಂದು ಒಳಗಡೆ ಇದ್ದು ಅಂತರ್ಯಾಮಿ ರೂಪದಿಂದ ಪ್ರೇರಣೆ ಮಾಡುವಂಥವನು ಯಾರು? ಈ ಈಶ್ವರನೇ. ಎಲ್ಲ ಶರೀರಗಳಲ್ಲಿ ಈ ಚೈತನ್ಯ ರೂಪನಾಗಿದ್ದುಕೊಂಡು ಎಲ್ಲಕ್ಕೂ ಪ್ರೇರಣೆ ಮಾಡುವಂಥವನು ಯಾರು? ಈಶ್ವರನೇ. ಇದಕ್ಕೆ ಸರ್ವಾತ್ಮತ್ವ ಅಂತ ಹೆಸರು ಬಂತು. ಇದಕ್ಕೆ ಸರ್ವಾತ್ಮತ್ವ ಅಂತ ಹೆಸರು ಬಂತು. ಅದಕ್ಕೆ ಈತ ಹೆಂಗೆ ಮಾಡ್ತಾನಂದ್ರೆ, ಮತ್ತೆ ಈ ಜಗತ್ತು ಮಾಡುವಂಥದ್ದು ಅಂದ್ರೆ ಉತ್ಪತ್ತಿ ಮಾಡುವಂಥದ್ದು, ಇದನ್ನು ಕಾಪಾಡುವಂಥದ್ದು, ಮತ್ತು ಲಯ ಮಾಡುವಂಥದ್ದು. ಅಲ್ಲಿ ಹುಟ್ಟು ಈಗ ಭೂಮಿಯಲ್ಲೇ ಹುಟ್ಟುತ್ತದೆ, ಭೂಮಿಯಲ್ಲೇ ಬೆಳೀತದೆ, ಭೂಮಿಯಲ್ಲೇ ನಾಶ ಆಗ್ತದೆ. ಈಗ ಒಂದು ನಾವು ಹೊಲದಲ್ಲಿ ಗಿಡಗಳನ್ನು ಹಾಕಿವಿ, ಏನು ಬೆಳೆಯನ್ನು ಬೆಳಿತೀವಿ ಅಂದರೂ ಕೂಡ ಎಲ್ಲಿ ಹುಟ್ಟಿತು? ಅದೇ ಭೂಮಿಯಲ್ಲೇ ಅದು ಉತ್ಪನ್ನ ಆಯಿತು, ಭೂಮಿಯಲ್ಲೇ ಬೆಳೀತು, ಮತ್ತು ಭೂಮಿಯಲ್ಲೇ ನಾಶ ಆಯಿತು. ಇದ್ರಾಗ ಈ ಜಗತ್ತು ಹುಟ್ಟಿತು, ಮತ್ತು ತೋರಿತು, ಮತ್ತು ನಾಶ ಆಯಿತು. ಅದ್ರಂಗ ಇದೆಲ್ಲ ಎಲ್ಲಿ ನಡೀತಾವಂತಂದ್ರೆ ಈಶ್ವರನ ಒಂದು ಸನ್ನಿಧಾನದ ಮೂಲಕ ಇವೆಲ್ಲ ನಡೆಯುವಂಥದ್ದು. ಅದಕ್ಕೆ ಸರ್ವಶಕ್ತಿತ್ವ ಅಂತ ಹೆಸರು ಬಂತು ಈಶ್ವರನಿಗೆ. ಅದಕ್ಕೆ ಸರ್ವಜ್ಞತ್ವ, ಸರ್ವೇಶತ್ವ, ಸರ್ವಾತ್ಮತ್ವ, ಸರ್ವಶಕ್ತಿಗಳು ಇವೆಲ್ಲ ಏನಂತಂದ್ರೆ ಭಕ್ತರ ಸಕಲ ಪಾಪಗಳನ್ನು ನಾಶ ಮಾಡುವಂತಹ ಇವೆಲ್ಲ ಏನಂದ್ರೆ ಶರ್ವನಿಗೆ. ಯಾಕಂದ್ರೆ ಈ ಶರ್ವ ಅಂದರೆ ಪರಮಾತ್ಮ. ಈ ಪರಮಾತ್ಮನಿಗೆ ಸಕಲ ಭಕ್ತರ ಪಾಪವನ್ನು ನಾಶ ಮಾಡುವಂಥ ಶಕ್ತಿ ಯಾರ ಸಹಾಯದಿಂದ ಪ್ರಾಪ್ತ ಆಯಿತು ಪರಮಾತ್ಮಗೆ ಅಂದ್ರೆ ಈ ಎಲ್ಲಕ್ಕೂ ಕಾರಣವಾಗಿರುವಂಥ, ಸರ್ವಕ್ಕೂ ಕಾರಣವಾಗಿರುವಂಥ ಸರ್ವ ಮಂಗಳೇ ಅಂದ್ರೆ ಮಂಗಳ ಸ್ವರೂಪಳಾದಂಥ ಪಾರ್ವತಿ ದೇವಿಯಿಂದ ಆತಗೆ ಇವೆಲ್ಲ ಪ್ರಾಪ್ತಿಯಾದವು. ಅಂಥ ಪಾರ್ವತಿ ದೇವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಇವೆಲ್ಲ ಶಕ್ತಿಗಳು ಯಾರಿಲ್ಲ, ಪರಮಾತ್ಮಗೆ ಏನಿಲ್ಲ, ಆ ಶಕ್ತಿ ಮಾಡುವಂಥ ಶಕ್ತಿನೇ ಇಲ್ಲ. ಅದು ಯಾರಿಂದ ಈ ಶಕ್ತಿ ಆತಗೆ ಆಯಿತು ಅಂತಂದಾಗ ಪಾರ್ವತಿಯಿಂದನೇ ಆತಗೆ ಈ ಶಕ್ತಿಗಳು ಬಂದವು. ಹಾಗಾಗಿ ಅಂಥ ಪಾರ್ವತಿಗೆ ನಾನು ನಮಸ್ಕಾರ ಮಾಡ್ತೀನಿ ಅನ್ನುವಂಥದ್ದು. ಮತ್ತು ಕೆಲವು ಶಿಷ್ಯನಿಗೆ ಸ್ವಲ್ಪ ಪ್ರಶ್ನೆಗಳು ಬರ್ತಾವೆ, ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಇರ್ತಾವೆ, ಸ್ವಲ್ಪ ನೋಡ್ಕೊಂಡು ಹೋಗಮ್ಮ. ಇದು ಸ್ವಲ್ಪ ಕಠಿಣ ಅದ, ಇಲ್ಲಂತ ಇಲ್ಲ, ಈ ಶಾಸ್ತ್ರ ಭಾಳ ಕಠಿಣ ಇರ್ತದೆ. ಆದ್ರೆ ಗುರುನಾಥ ನಿಂತು ಹೇಳಿಸ್ತಾನೆ. ಇಲ್ಲಿ ಏನು ಹೇಳ್ತಾರೆ, ಅದಕ್ಕೆ ಇಲ್ಲಿ ಕೂಡ ಬಹಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ ಅವರು ಶಿಷ್ಯನಿಗೆ. ಹೌದು, ಈ ಋಣಕ್ಕೆ ಪರಾಧೀನನಾದಂಥ ಬಡವ ರಾಜನಿಗೆ ಏನು ಸಹಾಯ ಮಾಡ್ತಾನೆ ಹೇಳ್ರಿ? ಬಡವ ಅದಾನತ್ತ, ಭಾಳ ಅಷ್ಟು ಧನಿಕ ಆಗಿದ್ದಾನೆ ಅಥವಾ ರಾಜ ಅದಾನ, ರಾಜನಿಗೆ ಆತ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಒಬ್ಬ ಬಡವ ಆತನೇ ಪರಾಧೀನ ಆಗಿದ್ದಾನೆ ಅಂದಮೇಲೆ ರಾಜನಿಗೆ ಏನು ಸಹಾಯ ಮಾಡ್ತಾನೆ? ಇದ್ರಂಗ ಯಾಕಂದ್ರೆ ಆ ಭಿಕ್ಷುಕನಿಗೆ ಅಥವಾ ಆ ಒಂದು ಬಡವನಿಗೆ ಅದು ಏನಿಲ್ಲ ಅಂತ ಪರಿ, ಅಂಥ ಬಡವ ಹೋಗಿ ಶ್ರೀಮಂತನಿಗೆ ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ ಅಂದರೆ ಹೆಂಗೆ ಮಾಡ್ತಾನೆ? ಅದ್ರಂಗ ಪರತಂತ್ರವಾದ ಶಕ್ತಿಯು, ಪರತಂತ್ರವಾಗಿರುವಂಥ ಶಕ್ತಿ ಅದು ಶಕ್ತಿ ಹಾಕಿ ಅಂಥ ಒಂದು ಶಕ್ತಿಯು ಸ್ವತಂತ್ರನಾದಂಥ ಈಶ್ವರನಿಗೆ ಏನು ಸಹಾಯ ಮಾಡ್ತಾಳ ನೋಡ್ರಿ? ಏನು ಸಹಾಯ ಮಾಡುವಂಥದ್ದು ಅಂತ ಕೇಳಿದ್ರು ಕೂಡ, ಯಾಕಂದರೆ ಆಕೆ ಪರತಂತ್ರಳು, ಯಾವುದು ಶಕ್ತಿ ಇಲ್ಲ, ಸ್ವತಂತ್ರ ಶಕ್ತಿ ಇಲ್ಲ. ಆದ್ರೆ ಎಲ್ಲ ಶಕ್ತಿ ಇರುವಂಥದ್ದು ಪರಮಾತ್ಮ, ಸ್ವತಂತ್ರವಾಗಿರುವಂಥದ್ದು. ಆತಗೆ ಈಕೆ ಏನು ಸಹಾಯ ಮಾಡ್ತಾಳ ಅಂತಂದ್ರೆ, ನೀನು ಕೇಳಂಥದ್ದು ಭಾಳ ಕರೆಕ್ಟ್ ಐತಪ್ಪ. ಯಾಕಂದರೆ ಈಶ್ವರ ಹೆಂಗದಾನ? ಚೈತನ್ಯ ರೂಪದಿಂದ ಅದಾನ, ಮತ್ತು ಸ್ವತಂತ್ರ ಅದಾನತ. ಚೈತನ್ಯ ಸ್ವರೂಪದಿಂದ ಅದಾನ ಮತ್ತು ಸ್ವತಂತ್ರ ಅದಾನ. ಮತ್ತು ಹೆಂಗದಾನ? ಯಾವಾಗಲೂ ಇರುವಂಥವನದಾನ, ಶುದ್ಧವಾಗಿ ಅದಾನ, ಮತ್ತು ಬುದ್ಧ ಮುಕ್ತ ನಿರ್ಗುಣ ರೂಪದಿಂದ ಕೂಡಿದಂಥವನದಾನತ. ಅದಕ್ಕೆ ಆತನಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಯಾವುದರಿಂದ ಬಂತು
ಹೆಂಗದನ ನಿತ್ಯ ಅದನ, ಶುದ್ಧ ಅದನ, ಬುದ್ಧ ಅದನ ಮತ್ತು ಮುಕ್ತ ನಿರ್ಗುಣನೂ ಅದನ. ಯಾವ ಗುಣಗಳು ಇಲ್ಲ ಅದಕ್ಕೆ, ಯಾವ ಅವಯವಗಳು ಇಲ್ಲ, ಯಾವ ಆಕಾರಗಳು ಇಲ್ಲ. ಹೀಗೆಲ್ಲ ಇರುವಂಥ ಪರಮಾತ್ಮನಿಗೆ ಅವನಲ್ಲಿ ಕೂಡ್ಕೊಂಡಂಥದ್ದು ಯಾವುದು? ಸರ್ವಜ್ಞತ್ವಾದಿಗಳು ಕೂಡ್ಕೊಂಡು. ಅದೇ ಸರ್ವಜ್ಞತ್ವ, ಸರ್ವೇಶತ್ವ, ಸರ್ವಾತ್ಮತ್ವ, ಸರ್ವಶಕ್ತಿಗಳು ಇವೆಲ್ಲ ಕೂಡಿಕೊಂಡು, ನಿರ್ಗುಣವಾಗಿರುವಂಥ ಪರಮಾತ್ಮಗೆ ಇವೆಲ್ಲ ಸೇರಿಕೊಂಡು. ಯಾವುದರಿಂದ ಕೂಡ್ಕೊಂಡು ಅಂದ್ರೆ ಮಾಯಾಶಕ್ತಿ ಉಪಾದಿಯಿಂದ ಕೂಡ್ಕೊಂಡಿದ್ದಾವಪ್ಪ ಅಂತಾರೆ. ಇವೆಲ್ಲ ಅದಕ್ಕೆ ಇಷ್ಟೆಲ್ಲ ಶಕ್ತಿಗಳು. ಈಗ ಭಕ್ತರು ಬಂದವರಿಗೆ ಕೇಳಿದಂಥದ್ದನ್ನು ಕೊಡುವಂಥದ್ದು. ಅಪ್ಪ ನನಗೆ ಇಂಥದ್ದು ಕೊಡು ಪರಮಾತ್ಮನೇ ಅಂದರೆ ಅಂಥವರಿಗೆ ಅದನ್ನು ದಯಪಾಲಿಸುವಂಥ ಶಕ್ತಿ ಅದ. ಯಾರ್ಯಾರು ಏನೇನು ಕೇಳಿದಾರೆ ಅವ್ರಿಗೆ ಕೊಡುವಂಥ ಶಕ್ತಿ ಪರಮಾತ್ಮನ ಬಲ್ಲೇ ಅದ. ಅದು ಯಾರಿಂದ ಬಂತು ಅಂದ್ರೆ ಈ ಮಾಯಾಶಕ್ತಿ ಉಪಾಧಿ ಮೂಲಕವಾಗಿ ಇವೆಲ್ಲ ನಡೀತಾವ ಪರಮಾತ್ಮನಿಗೆ. ಅದಕ್ಕೆ ಶುದ್ಧ ಸತ್ವ ಪ್ರಧಾನವಾದಂಥ ಮಾಯೆ ಹೆಂಗೈತಿ ಅಂದ್ರೆ ಭಾಳಷ್ಟು ಪರಿಶುದ್ಧ ಸ್ವಚ್ಛವಾಗಿರುವಂಥದ್ದು. ಆ ಯಾಕಂದ್ರೆ ಇರುವಂಥದ್ದು ಹೆಂಗೆ, ಅದು ಮಾಯದಿಂದ ಕೂಡಿದಂಥದ್ದು. ಮಾಯೋಪಹಿತವಾದ ಈಶ್ವರನಿಗೆ ಸರ್ವಜ್ಞತ್ವಾದಿಗಳು ಓದಿಗೆ ಬಂದ ಉಪಾಧಿಯಿಂದ, ಮಾಯಾಶಕ್ತಿಯ ಉಪಾಧಿಯಿಂದ ಇಷ್ಟೆಲ್ಲ ಶಕ್ತಿ ಬಂದದ ಪರಮಾತ್ಮನಿಗೆ. ಅದರಿಂದ ಇಂಥ ಒಂದು ಶಕ್ತಿಗೂ ಕೂಡ ನಾನು ನಮಸ್ಕಾರ ಮಾಡ್ತೀನಿ ಅಂತ ಗ್ರಂಥಕರ್ತರು ಹೇಳ್ತಾರೆ. ಇಂಥ ಶಕ್ತಿಯಿಂದ ಒಳಗೂಡಿದಂಥ ಪರಮಾತ್ಮನಿಗೆ ನಾವು ನಮಸ್ಕಾರ ಮಾಡ್ತೀವಿ, ಆ ಶಕ್ತಿಗೂ ಕೂಡ ನಮಸ್ಕಾರ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಇನ್ನು ಶಿವಶಕ್ತಿ ಅಲ್ಲ, ಪರಮಾತ್ಮ ಶುದ್ಧವಾಗಿರುವಂಥವ್ನು ಮಾಯೆಯಿಂದ ಕೂಡಿದಕ್ಕಾಗಿ ಅದಕ್ಕೆ ಇಷ್ಟೆಲ್ಲ ಶಕ್ತಿ ಬಂದವ ಶಿವಶಕ್ತಿ. ನಾವು ಭಾಳಷ್ಟು ಲೌಕಿಕದಲ್ಲಿ ನೋಡ್ತೀವಿ, ಗಂಡ ಹೆಂಡ್ತಿಯಿಂದನೇ ಸಂಸಾರ. ಆ ಗಂಡ ಹೆಂಡ್ತಿ ಹೊರಗಡೆ ಇಲ್ಲ, ಒಳಗಡೆನೇ ನಮ್ಮೊಳಗೆ ಇದ್ದಾರೆ. ನಮ್ಮೊಳಗೆ ಗಂಡ ಹೆಂಡ್ತಿ ಶಿವಶಕ್ತಿ ನಮ್ಮೊಳಗಡೆನೇ ಇದ್ದಾರೆ. ಇಲ್ಲಿ ನಮ್ಮೊಳಗೆ ಸಂಸಾರ ನಡೀತಾವೆ ಎಲ್ಲನೂ. ಸುಮ್ಮ ನಿಮಿತ್ತಕ್ಕೆ ಮಾತ್ರ. ಅದಕ್ಕೆ ಹೇಳೋದು, ಈ ಭಾಳಷ್ಟು ವಿಚಾರ ಮಾಡಿ ನೋಡಿದ್ರೆ ಎಲ್ಲ ತತ್ವದ ವಿಚಾರಗಳೇ ಅದಾವೆ ಜಗತ್ತಿನೊಳಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಬಂಗಾರ ಬಿಟ್ಟು ಆಭರಣಗಳಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಯಾಕೆ ಹೇಳ್ತಾರಂದ್ರೆ ಮಡಿಕೆ ಒಳಗೆ ಬರೀ ಮಣ್ಣು ಐತೆ, ಆಭರಣದೊಳಗೆ ಬರೀ ಬಂಗಾರ ಐತೆ. ಆದರೆ ಜಗತ್ತಿನೊಳಗೆ ನಿನ್ನ ಕಣ್ಣು ಸ್ವಲ್ಪ ಸರಿ ಆಗ್ಬೇಕು, ಬುದ್ಧಿ ಸ್ವಲ್ಪ ನೆಟ್ಟಗಾಗಬೇಕು. ನೋಡಿದಾಗ ಪರಬ್ರಹ್ಮ ಸ್ವರೂಪನೇ, ಪರಬ್ರಹ್ಮದ ಲಕ್ಷಣಗಳೇ ಎಲ್ಲಿ ನೋಡಿದ್ರೆ ಅವೇ ಅದಾವ. ನೋಡ್ರಿ, ಗಂಡ ಹೆಂಡ್ತಿ ಯಾವ ಶಿವಶಕ್ತಿ ಅದು ನಮ್ಮೊಳಗಡೆನೇ ನಡೆದಂಥದ್ದು. ಶಿವ ಅನಂತವಾಗಿರುವಂಥದ್ದು. ಇದೆಲ್ಲ ವ್ಯವಹಾರ ಯಾರದಿಂದ ನಡೆದದೆ? ಈ ಶಕ್ತಿಯಿಂದ ನಡೆದಂಥದ್ದು. ಅಥವಾ ಸಾಕ್ಷಿ ರೂಪವಾಗಿರುವಂಥವನು. ಅದು ಏನಿಲ್ಲ, ಇಂಥ ಒಂದು ಮಾಯ ಉಪಾಧಿ ಕೂಡ್ಕೊಂಡು ಇದೆಲ್ಲ ವ್ಯವಹಾರಗಳು ನಡೆದಂಥದ್ದು. ಅದಕ್ಕೆ ಇಲ್ಲಿ ಕೂಡ ಶಿವಶಕ್ತಿಯ ಸಂಬಂಧದಿಂದ ಮತ್ತು ಇವರಿಗೇನಾಯಿತು, ಉತ್ಪನ್ನರಾದಂಥ ಪುತ್ರರು, ಅವರು ವಾಹನವಾದಂಥ ನಂದೀಶ್ವರ, ಇವರೆಲ್ಲರನ್ನ ಕುರಿತು ನನ್ನ ಮಂಗಳವನ್ನು ಮಾಡ್ತೀನಿ, ಅವರಿಗೆ ನಮಸ್ಕಾರ ಮಾಡ್ತೀನಿ, ನಮಸ್ಕಾರ ರೂಪ ಮಂಗಳವನ್ನು ಮಾಡ್ತೀನಿ ಅಂತೇಳಿ 4ನೇ ನುಡಿಯಲ್ಲಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಒಮ್ಮೆ ಗಣಪತಿಗೆ, ಮತ್ತೊಮ್ಮೆ ಸೇನಾಧಿಪಂಗೆ, ಒಮ್ಮೆ ವೀರೇಶ, ಒಮ್ಮೆ ನಂದೀಶ್ವರಂಗೊಮ್ಮೆ ನಾನು ಒಲಿದು ನತನಪ್ಪೇ ಅಂತ ಹೇಳ್ತಾರೆ ಅವರು. ಗ್ರಂಥಕರ್ತರಾದಂಥವ್ರು ನಿಜ್ಗೊಂಡ್ರು ಏನು ಹೇಳ್ತಾರೆ? ಒಂದು ಸಾರಿ ಗಜಾನನಿಗೆ ನಮಸ್ಕಾರ ಮಾಡ್ತೇನೆ, ಮತ್ತೊಂದು ಸಾರಿ ಯಾರಿಗೆ? ಸೇನಾಧಿಪಂಗಿ ಅಂದರೆ ಯಾರು? ಷಣ್ಮುಖನಿಗೆ, ಮತ್ತೊಂದು ಸಾರಿ ನಂದಿಗೆ, ಮತ್ತೊಂದು ಸಾರಿ ವೀರಭದ್ರನಿಗೆ. ನೋಡ್ರಿ, ಒಲಿದು ಅಂದರೆ ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ನಾನು ಇಷ್ಟೆಲ್ಲ ಗ್ರಂಥವನ್ನು ಬರೆದಿದ್ದೀನಿ, ಆದರೆ ಈ ಗ್ರಂಥಕ್ಕೆ ಯಾವ ವಿಘ್ನಗಳು ಬರಬಾರ್ದು. ನಾವು ಮಾಡ್ತಾ ಇರುವಂಥ ಗ್ರಂಥಕ್ಕೆ ಯಾವ ವಿಘ್ನಗಳು ಬರಬಾರ್ದು ಅಂತ ತಿಳ್ಕೊಂಡು ವಿಘ್ನ ನಿವಾರಕನಾದಂಥ, ವಿಘ್ನ ಅಂದ್ರೆ ಇಂಥ ಒಂದು ಅಡಚಣೆ ಯಾವುದು ಬರಬಾರ್ದು ನನ್ನ ಗ್ರಂಥಕ್ಕೆ ಅಂಥೇಳಿ ನಾ ಗಣಪತಿಯನ್ನು ಕುರಿತು ಒಂದು ಸಾರಿ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ. ಅನಂತರ ಮತ್ತೆ ಹೇಳ್ತಾರೆ, ಶ್ರುತಿ ತಾತ್ಪರ್ಯ ರೂಪ ಈ ಗ್ರಂಥಾರ್ಥಕ್ಕೆ, ಈ ಗ್ರಂಥದ ಅರ್ಥಕ್ಕೆ ಇಲ್ಲಿ ದೇವ ಸೇನೆ ಆದಂಥ ಸೇನಾಧಿಪಂಗಿ ಅಂತ ಹೇಳಿದರೆ ಯಾರು? ಷಣ್ಮುಖ. ಇದಕ್ಕೆಲ್ಲ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೂ ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ನಾನು ಬರೆಯುವಂಥದ್ದು ಯಾವುದು ಬರಿತಾ ಇದ್ದೀನಿ?
ಅದ್ವೈತ ರೂಪವಾದಂಥ ಒಂದು ಇದು ಬರಿತಾ ಇದ್ದೀನಿ. ಆ ಅರ್ಥಕ್ಕೆ ಪ್ರತಿಪಕ್ಷವಾದಂಥ ದ್ವೈತ ರೂಪ ಅರ್ಥವು ಬಂದರೆ ನೋಡ್ರಿ, ಯಾಕಂದ್ರೆ ಈ ಅದ್ವೈತ ಏನು ಬರಿತಾ ಇದ್ದೀನಿ ನಾನು, ಅದಕ್ಕೆ ಪ್ರತಿಪಕ್ಷವಾಗಿ ಏನು ದ್ವೈತ ಭಾವ ಬಂತು, ದ್ವೈತ ಅರ್ಥ ಬಂದ್ರೆ ಅದನ್ನು ಸಂಹಾರ ಮಾಡೋದಕ್ಕಾಗಿ ದ್ವೈತ ಭಾವ ಅಂದ್ರೆ ಆ ದ್ವೈತ ಅರ್ಥ ಬಂತು ಅಂದ್ರೆ ಅದ್ವೈತದ್ದನ್ನು ಭಾಳ ವಿಶೇಷವಾಗಿ ನಾನು ಬರಿತಾ ಇದ್ದೀನಿ. ಅದಕ್ಕೆ ದ್ವೈತದ ಅರ್ಥವೇನಾದರೂ ಬಂದರೆ ಅದನ್ನು ಸಂಹಾರ ಮಾಡೋದಕ್ಕಾಗಿ ವೀರಭದ್ರನಿಗೆ ನಾವು ಒಂದು ಸಾರಿ ನಾನು ನಮಸ್ಕಾರ ಮಾಡ್ತೀನಿ. ಅಥವಾ ಸಂಹಾರ ಮಾಡಬೇಕು ದ್ವೈತ ಅರ್ಥವನ್ನು ಸಂಹಾರ ಮಾಡಬೇಕು. ಅದಕ್ಕಾಗಿ ನಾನು ವೀರಭದ್ರನಿಗೆ ಒಂದು ಸಾರಿ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಅಂತಾರೆ ಅವರು. ಮತ್ತು ಇಲ್ಲಿ ಈ ಬರೆಯುವಂಥ ಅರ್ಥಗಳನ್ನು ಅಂತಃಕರಣದಲ್ಲಿ ಧರಿಸಿಕೊಂಡಿರುವ ಸಾಮರ್ಥ್ಯವನ್ನು, ಯಾಕಂದ್ರೆ ಈ ಏನು ನಾ ಬರಿತಾ ಇದ್ದೀನಿ ಇವೆಲ್ಲ ಅರ್ಥವನ್ನು ನನ್ನ ಅಂತಃಕರಣದಲ್ಲಿ ಇಟ್ಟುಕೊಂಡಂತಹ ಅಂಥ ಸಾಮರ್ಥ್ಯ ಅಂತಃಕರಣದಲ್ಲಿ ಉಳಿಲಿ. ನೋಡಿರಿ ಎಷ್ಟು ಅದ್ಭುತವಾಗಿರ್ತಾರೆ. ಇದು ಅಂತಃಕರಣದಲ್ಲಿ ನಿಲ್ಲಲಿ, ಅಂತಃಕರಣದಲ್ಲಿ ಧಾರಣ ಮಾಡಲಿ ಅಂತ ಕರುಣಿಸುವ ಅಂತ ಹೇಳಿಬಿಟ್ಟು ಶಿವಶಕ್ತಿಯನ್ನು ಹೊತ್ತುಕೊಂಡಿರುವ ಧರ್ಮರೂಪ, ಶಿವಶಕ್ತಿಯನ್ನು ಹೊತ್ತುಕೊಂಡಂಥ ಈ ನಂದಿ ಅದರಂಗೆ ಇವೆಲ್ಲ ವಿಚಾರಗಳು ನನ್ನ ಅಂತಃಕರಣದಲ್ಲಿ ತುಂಬಿಬಿಡಲಿ, ಅಲ್ಲಿ ನಿಂತುಕೊಳ್ಳಿ. ಅದಕ್ಕೆ ಈ ಶಿವಶಕ್ತಿಯರನ್ನು ಮತ್ತು ಒತ್ತುಕೊಂಡಿರುವ ಧರ್ಮರೂಪ ನಂದೀಶ್ವರನನ್ನು ಕುರಿತು ಒಂದು ಸಾರಿ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಈಗ ಮತ್ತೆ ಶಿಷ್ಯನಿಗೆ ಸ್ವಲ್ಪ ಪ್ರಶ್ನೆ ಬರ್ತದೆ. ಏನಂತಾರ, ಹೌದು ನೀ ಗಣಪತಿ ಮೊದಲಾದವರು ಎಂತ ಹೆಸರು ಹೇಳಕತ್ತಿ, ಆದರೆ ಇವರು ಸಾಕಾರ ಆಗ್ಯಾರೋ ನಿರಾಕಾರ ಆಗ್ಯಾರೋ? ಈಗ ನೀವು ಹೇಳಿದ್ರಿ ಗಣಪತಿ ಅಂತ ಹೇಳಿದ್ರಿ, ಷಣ್ಮುಖ ಅಂತ ಹೇಳಿದ್ರಿ, ಹೌದಾ, ವೀರಭದ್ರ ಅಂತ ಹೇಳಿದ್ರಿ, ನಂದಿ ಅಂತ ಹೇಳಿದ್ರಿ, ಇಷ್ಟೆಲ್ಲ ಹೇಳಿದ್ರಲ್ಲ. ಆದರೆ ಇವರು ಸಾಕಾರ ಆಗಿದ್ದಾರೋ ಮತ್ತು ನಿರಾಕಾರ ಆಗಿದ್ದಾರಪ್ಪ ಅಂತ ಹೇಳಿದ್ರೆ, ಸಾಕಾರ ಆಗಿದ್ರೆ ಪ್ರತ್ಯಕ್ಷವಾಗಿ ನಮಗೆಲ್ಲರಿಗೂ ತೋರ್ಬೇಕಾಗಿತ್ತು. ಅದಕ್ಕೆ ಮತ್ತು ಒಂದು ವೇಳೆ ನಿರಾಕಾರ ಆಗಿದ್ರೆ ಇಷ್ಟೆಲ್ಲ ಸಾಮರ್ಥ್ಯ ಅವರಲ್ಲಿ ಹೆಂಗೆ ಬರ್ತದೆ, ಹೆಂಗೆ ಉಂಟು ಪ್ರಶ್ನೆ ನೋಡು. ಸಾಕಾರ ಆಗಿತ್ತಂದ್ರೆ ಅವರೆಲ್ಲ ನಮ್ಮ ಕಣ್ಣಿಗೆ ಕಾಣಬೇಕಾಗಿತ್ತು. ಮತ್ತು ನಿರಾಕಾರ ಆಗಿದ್ರೆ ಇಂಥವೆಲ್ಲ ಶಕ್ತಿಗಳು ಅವ್ರಿಗೆ ಹೆಂಗೆ ಬರ್ತದೆ, ಹೆಂಗೆ ಉಂಟು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಗಣಪತಿ ಮೊದಲಾದವರು ಸಾಕಾರವಾಗಿದ್ದಾರಪ್ಪ, ನಿರಾಕಾರವಾಗಿಯೂ ಇದ್ದಾರೆ, ಸಾಕಾರವಾಗಿಯೂ ಇದ್ದಾರೆ, ನಿರಾಕಾರವಾಗಿಯೂ ಇದ್ದಾರೆ. ಮತ್ತು ಸಾಕಾರವಾಗಿದ್ರೆ ನಮ್ಗೆ ಯಾಕೆ ತೋರಂಗಿಲ್ಲ ಅಂತ ಪ್ರಶ್ನೆ ಅಲ್ಲ. ಮತ್ತು ಅವ್ರು ಸಾಕಾರವಾಗಿ ಅದಾರ ಅಂತಾರೆ, ಮತ್ತು ನಮಗೆ ತೋರ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಬಂದರೂ ಕೂಡ ಅವ್ರು ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ, ನಿನ್ನಲ್ಲಿ ಅಂಥ ಶ್ರದ್ಧಾ ಭಕ್ತಿಗಳು ಬೇಕಲ್ಲ. ಇದ್ದಾರೆ, ಅವ್ರು ಸಾಕಾರವಾಗಿ ಇದ್ದಾರೆ. ಆದ್ರೆ ಅಂಥ ಒಂದು ಸಾಕಾರವಾಗಿರುವಂಥವರನ್ನು ನೀ ಕಾಣಬೇಕಾಗಿತ್ತಂದ್ರೆ ನಿನ್ನ ಬಳಿ ಶ್ರದ್ಧಾ ಭಕ್ತಿಗಳು ಇರಬೇಕಾಗ್ತದೆ. ಅದಕ್ಕೆ ಅವು ಶ್ರದ್ಧಾ ಭಕ್ತಿಗಳು ಇಲ್ಲದಕ್ಕಾಗಿ ನಿಮಗೆ ತೋರಂಗಿಲ್ಲ. ಯಾರು ಯಾವ ದೇವತೆಯಲ್ಲಿ ಅತ್ಯಧಿಕವಾದಂಥ, ಯಾರು ಯಾವ ದೇವತೆಯಲ್ಲಿ ಬಹಳಷ್ಟು ಭಕ್ತಿ ಮಾಡ್ತಾರ, ಶ್ರದ್ಧಾ ಭಕ್ತಿಗಳಿಂದ ಕೂಡಿರ್ತಾರ, ಅವರಿಗೆ ಆ ದೇವತೆಗಳು ಯಾವುದರ ಒಂದು ಅವಸ್ಥೆಯಲ್ಲಿ, ಸ್ವಪ್ನದಲ್ಲೇ ಆಗಲಿ ಜಾಗ್ರದಲ್ಲೇ ಆಗಲಿ, ಸಾಕಾರ ರೂಪದಿಂದ ಪ್ರತ್ಯಕ್ಷರಾಗ್ತಾರೆ. ಅದಕ್ಕೆ ಅದೇ ಸಮಯದಲ್ಲಿ ಉಪಾಸಕರಿಗೆ ಅನ್ಯರಿಗೆ ತೋರಿಸಿದರು ನೋಡ್ರಿ. ಯಾಕಂತಂದ್ರೆ ಅದೇ ಸಮಯದಲ್ಲಿ ಉಪಾಸಕನು ಅನ್ಯರಿಗೆ ತೋರಿಸಿದ್ರು ಕೂಡ ನಾವು ಮೊನ್ನೆ ಕಳ್ಳಂದು ಹೇಳಿದ್ವಿ ಅಲ್ಲ ಕೆಲವೊಂದು ಉದಾಹರಣೆಗಳು. ಅದಕ್ಕೆ ಅದೇ ಸಮಯದಲ್ಲಿ ಇಲ್ಲಿ ಅದನ್ನು ನಮ್ಮ ಕಣ್ಣಿಗೆ ಕಾಣಕತ್ತಾರಂದ್ರೆ ಇನ್ನೊಬ್ರಿಗೆ ಕಾಣಂಗಿಲ್ಲ. ಯಾಕಂದ್ರೆ ಯಾರು ಅವ್ರಿಗೆ ಅಷ್ಟು ಭಕ್ತಿ ಮಾಡಿರ್ತಾರೆ ಅವ್ರಿಗೆ ತೋರ್ತದೆ, ಅನ್ಯರಿಗೆ ನೋಡುವ ಸಾಮರ್ಥ್ಯ ಇಲ್ಲ. ಅದಕ್ಕೆ ನಾವು ಹೇಳೋದು, ನಾವೇನೇ ಆಗಲಿ ಹಿಂದೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿದ್ದರು, ಅವರು ಅಷ್ಟು ಭಕ್ತಿ ಮಾಡಿದರು. ಅವರಿಗೆ ಯಾಕೆ ದೇವಿ ಜೊತೆನೇ ಮಾತಾಡಿದರು. ಯಾರು? ರಾಮಕೃಷ್ಣ ಪರಮಹಂಸರು. ಅವರೆಲ್ಲ ಕಂಡ್ರೆ ದೇವಿನ ಸಾಕ್ಷಾತ್ಕಾರ ಮಾಡ್ಕೊಂಡ್ರು ಅವರು ದೇವಿ ಜೊತೆ ಮಾತಾಡಿದರು. ನಾವು ಚಿದಾನಂದ ಅವಧೂತರ ಬಗ್ಗೆ ಹೇಳ್ಬೋದು. ಯಾಕಂದರೆ ಯಾರ್ಯಾರು ಅಷ್ಟು ಉಪಾಸನೆ ಮಾಡಿರ್ತಾರೆ ಆಯಾ ದೇವತೆಗಳ ಬಗ್ಗೆ ಅವ್ರಿಗೆ ಗೊತ್ತು ಮಾಡ್ಕೊಳ್ತಾರೆ, ಗೊತ್ತಾಗ್ತದೆ ಅವರಿಗೆ. ಹಂಗಾಗಿ ಇಲ್ಲಿ ಕೂಡ ಅನ್ಯರಿಗೆ ನೋಡುವಂಥ ಸಾಮರ್ಥ್ಯ ಇರೋಂಗಿಲ್ಲ. ಯಾರ ಬಳಿ ಆ ಶ್ರದ್ಧಾ ಒಂದಿರೋಂಗಿಲ್ಲ, ಭಕ್ತಿ ಒಂದಿರೋಂಗಿಲ್ಲ. ಅವರಿಗೆ ಏನಂದ್ರೆ ಆ ಒಂದು ದೇವತೆ ತೋರಂಗಿಲ್ಲ. ಇದ್ದರೆ ತೋರ್ತದೆ. ಅದಕ್ಕೆ ಹೇಳ್ತಾರೆ ಅವಾಗಿತ್ತು ಈಗಿಲ್ಲ ಅನ್ನಂಗಿಲ್ಲ. ಈಗೂ ಕೂಡ ಅಂಥ ಶ್ರದ್ಧಾ ಭಕ್ತಿ ಇದ್ದರೆ ಖಂಡಿತ ಆ ಒಂದು ದೇವಿಯನ್ನು ಅಥವಾ ಯಾವ ಉಪಾಸನೆ ಮಾಡ್ತಾ ಇರ್ತಾರೆ ಆ ದೇವತೆಯನ್ನು ನೋಡೋಕ್ಕೆ ಸಾಧ್ಯ ಆಗ್ತದೆ.
ಅದು ಹೆಂಗಂದ್ರೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಯಾಕಂದ್ರೆ ಮರಣದ ಸಮಯದಲ್ಲಿ ಈಗ ಯಮದೂತರು ಅಂಥ ಒಂದು ಆ ಸಮಯದಲ್ಲಿ ಪಾಪಿಗೆ ಯಮದೂತರು ಪ್ರತ್ಯಕ್ಷ ಆಗ್ತಾರೆ. ಯಾಕಂದ್ರೆ ಮರಣ ಸಮಯದಲ್ಲಿ ಏನು ಯಮದೂತರು ಪ್ರತ್ಯಕ್ಷವಾಗಿ ತೋರ್ತಾರೆ. ಅದರಿಂದ ಅವ್ರಿಗೆ ಅವಾಗೇನಾಗ್ತದೆ, ಪಾಪಿಗಳು ಅಂತಂದ್ರೆ ಯಾರಪ್ಪ ಅಂತಂದ್ರೆ ನಾವು ವಿಚಾರ ಮಾಡಬೇಕು. ಪಾಪಿಗಳು ಅಂತಂದ್ರೆ ಯಾರು ಬರೀ ಸಂಸಾರವನ್ನು ನಂಬಿಕೊಂಡು ಸಂಸಾರವೇ ನನಗೆ ಅದೇ ಮುಖ್ಯ ಅಂತ ಯಾರು ಜೀವನ ಮಾಡ್ಕೊಂಡು ಹೋಗಿರ್ತಾರೋ ಅವರು ಪಾಪಿಗಳು. ಅಂಥವ್ರಿಗೆ ಮರಣದ ಸಮಯದಲ್ಲಿ ಯಮಧರ್ಮ ಬಂದು ನಿಂತ್ಕೊಳ್ತಾನೆ. ಯಮದೂತರು ಬಂದು ಪ್ರತ್ಯಕ್ಷವಾಗಿ ತೋರ್ತಾರೆ ಅವ್ರಿಗೆ. ಅದು ಸುಳ್ಳಲ್ಲ, ಸತ್ಯನೇ ಅದು. ಅವ್ರು ಹೇಳ್ತಿರ್ತಾರೆ ನೋಡ್ರಿ, ಕೆಲವರೆಲ್ಲ ಎದುರುಗಡೆ ಯಾರೋ ನಿಂತಾರ, ಭಾಳಷ್ಟು ಭಯಂಕರ ಆಗಿದ್ದಾರ, ಅವರನ್ನು ನನ್ನ ಹಿಡಿದು ಎಳಿತಾ ಇದ್ದಾರ, ನನಗೆ ಹೊಡಿತಾ ಇದ್ದಾರ ಅಂತ ಬಡ್ಬಡಿಸ್ತಿರ್ತಾರೆ ನೋಡ್ರಿ ಕೆಲವು ಹಿಂದಲವರೆಲ್ಲ. ನಾವು ಅಂದದ್ದು ಕೇಳಿದ್ದೀವಿ ಒಂದು ಸ್ವಲ್ಪ. ಹಾಗಾಗಿ ಅವ್ರಿಗೆ ಪ್ರತ್ಯಕ್ಷವಾಗಿ ಯಮದೂತರು ತೋರ್ತಾರೆ. ಆವಾಗ ಆಜು ನಿಂತವರಿಗೆಲ್ಲ ಅವಾಗ ನಿಂತಾನಂದ್ರೆ ಇವ್ರಿಗೆ ಕಾಣಿಸ್ತದೆ ಅಂದ್ರೆ ಕಾಣಂಗಿಲ್ಲ. ಅವನಿಗೆ ಯಾರು ಸಾಯ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಯಮದೂತರು ಕಾಣ್ತಿರ್ತಾರೆ. ಅದರಿಂದ ಆತ ಭಯದಿಂದ ಏನಾಗ್ತದೆ, ಯಾರೋ ಭಯಂಕರ ರೂಪ ಉಳ್ಳಂಥವ್ರು ಬಂದಾರ ಅಂತೇಳ್ಬಿಟ್ಟು ಅವ್ರನ್ನ ಹಿಡೀರಿ ಓಡಿಸ್ರಿ ಅಂತ ಹೇಳ್ತಿರ್ತಾನೆ. ಆದರೆ ಯಮದೂತರು ಬೇರೆದವ್ರಿಗೆ ಕಾಣಕತ್ತಾರೆ ಏನಂದ್ರೆ ಕಾಣಂಗಿಲ್ಲ. ಹಾಗೆ ಉಪಾಸಕನಿಗೆ ದೇವತೆಯು ಕಾಣಿಸ್ತದೆ, ಅನ್ಯರಿಗೆ ಕಾಣಂಗಿಲ್ಲ. ಎಲ್ರಿಗೆ ಪ್ರತ್ಯಕ್ಷವಾಗಿ ಕಾಣುವಂಥ ಈ ಉಪಾಸ್ಯ ಮೂರ್ತಿಯನ್ನು ಮಣ್ಣು ಕಲ್ಲು ನೋಡ್ರಿ ಏನು ಹೇಳ್ತಾರೆ ಅವರು, ಪ್ರತ್ಯಕ್ಷವಾಗಿ ಎಲ್ಲರಿಗೆ ಪ್ರತ್ಯಕ್ಷವಾಗಿ ಕಾಣುವಂಥ ಈ ಪೂಜೆ ಮಾಡೋಕ್ಕೆ ಭಕ್ತಿ ಮಾಡೋದಕ್ಕೆ ಮೂರ್ತಿಯನ್ನು ಕಲ್ಲು ಮತ್ತು ಬೆಳ್ಳಿ ಬಂಗಾರ ಮಣ್ಣು ಇವುಗಳಿಂದ ಮಾಡಿಸಿ ಇದರಿಟ್ಟು ಉಪಾಸನೆ ಸೌಕರ್ಯ. ಯಾಕಂದರೆ ಇದನ್ನೆಲ್ಲ ಇವತ್ತು ದೇವ್ರದ ಗುಡಿ ಒಳಗೆ ಇದನ್ನೆಲ್ಲ ಮಾಡಿದ್ದಾರೆ. ಯಾಕಂದರೆ ಎಲ್ಲರೂ ಪ್ರತ್ಯಕ್ಷವಾಗಿ ಕಾಣುವಂಥವು ಇವು. ನಾವು ಕಲ್ಲಿನೊಳಗೆ, ಆಮೇಲೆ ಈ ಬಂಗಾರದೊಳಗಡೆ, ಆಮೇಲೆ ಈ ಬೆಳ್ಳಿ, ಈ ಕಲ್ಲು ಮತ್ತು ಕಟ್ಟಿಗೆ ಇದರಿಂದ ಒಂದು ಮೂರ್ತಿಗಳನ್ನು ಮಾಡಿ ಒಂದು ದೇವಸ್ಥಾನದಲ್ಲಿ ಹಿಂಗೆ ಸ್ಥಾಪನೆ ಮಾಡುವಂಥದ್ದು. ಯಾಕಂದರೆ ಎಲ್ಲರೂ ನೋಡಲಿ ಅಂತ, ಎಲ್ಲರಿಗೆ ಕಾಣುವಂಥದ್ದು. ಎಲ್ಲ ಒಬ್ರಿಗೆ ಕಾಣುವಂಥದ್ದು ಅಂದ್ರೆ ಅಷ್ಟೊಂದು ಭಕ್ತಿಭಾವ ಜಾಸ್ತಿ ಆದಾಗ ನಿಜವಾಗಿ ಆ ದೇವತೆಯ ದರ್ಶನ ಆಗ್ತದೆ. ಇಲ್ಲಿ ಉಪಾಸನಾ ಸೌಕರ್ಯಕ್ಕಾಗಿ ಇವೆಲ್ಲ ಮಾಡಿದ್ದಾರೆ. ಇವು ಮಣ್ಣು ಕಲ್ಲು ಬೆಳ್ಳಿ ಬಂಗಾರ ಇದರೆಲ್ಲ ಮೂರ್ತಿಗಳನ್ನು ಮಾಡಿ ಇಟ್ಟಿದ್ದಾರೆ. ಅವರಿಗೆ ಅವಕ್ಕನುಸಾರವಾಗಿ ಫಲವು ಪ್ರಾಪ್ತಿ ಆಗ್ತದೆ. ಏಟಿಟ್ಟು ಅವ್ರು ಭಕ್ತಿ ಮಾಡ್ತಾರೆ, ಅದಕ್ಕನುಸಾರವಾಗಿ ಅವರಿಗೂ ಫಲಗಳು ಪ್ರಾಪ್ತಿ ಆಗ್ತದೆ. ಅದಕ್ಕೆ ಮಹಾತ್ಮರು ಹೇಳ್ಯಾರ, ಸುಮ್ಮನೆ ಕಾಲ ಅದಕ್ಕೆ ಈ 5 ಸುಕೃತಿಗಳು ಅಂತ ಹೇಳುತ್ತಾರೆ. 5 ಸುಕೃತಿಗಳು ಯಾವಂದ್ರೆ ಕರ್ಮಿನೂ ಬರ್ತಾನೆ ಅದರಲ್ಲಿ. ಫಸ್ಟ್ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ ಅಂತ ಅನ್ನುವಂಥ ರೀತಿಯಲ್ಲಿ ಬರ್ತಾರೆ. ಈಗ ಕರ್ಮಿ ಕೂಡ ಅಲ್ಲಿ ತೊಗೊಂಡಿದ್ದಾರೆ. ಯಾಕೆ ಕರ್ಮಿ ಅಂತ ತೊಗೊಂಡಿದ್ದಾರೆ ಅಂದ್ರೆ ಸುಮ್ಮನೆ ಏನು ಮಾಡ್ಲಾರ್ದಂಗೆ ಸತ್ತು ಹೋಗೋದು ಯೋಗ್ಯ ಅಲ್ಲ ಅಂತ ಅನ್ನುವಂಥದಕ್ಕಾಗಿ, ಅಟ್ಲೀಸ್ಟ್ ಭಕ್ತಿಯರ ಮಾಡಲಿ ಅನ್ನುವಂಥದಕ್ಕಾಗಿ ಕರ್ಮಿಯನ್ನು ಕೂಡ ತೊಗೊಂಡಿದ್ದಾರೆ ಅವರು. ಅದಕ್ಕೆ ಈ ರೀತಿಯಾಗಿ ಅವರಿಗೆ ಅವಕ್ಕನುಸಾರವಾಗಿ ಫಲ ಎಷ್ಟು ಅವ್ರು ಭಕ್ತಿ ಮಾಡ್ತಾರೆ, ಹಾಗಾಗಿ ಅವ್ರ ಭಕ್ತಿಯರ ಮಾಡಲಿ ಅಂತ ಹೇಳಿಬಿಟ್ಟು ಅವರಿಗೆ ಇವೆಲ್ಲ ಮೂರ್ತಿಗಳು ಸ್ಥಾಪನೆ ಮಾಡಿರ್ತಾರೆ. ಅದರ ತಕ್ಕ ಫಲಗಳು ಸಿಗ್ತಾವೆ, ಅದರಲ್ಲಿ ಯಾವ ದೋಷ ಕೂಡ ಇರೋಂಗಿಲ್ಲ. ಈಗ ಉಪಾಸ್ಯ ದೇವತೆಗಳು ಬೇಕಾದ ಕಾಲಕ್ಕೆ ಬೇಕಾದ ರೂಪಗಳನ್ನು ಧಾರಣ ಮಾಡಿಸೋ. ಯಾಕಂದ್ರೆ ಮಾಯ ಶರೀರ ಉಂಟು. ಈಗ ನಾವು ಯಾವ ಒಂದು ದೇವರ ಬಗ್ಗೆ ನಾವು ಭಕ್ತಿಯನ್ನು ಮಾಡ್ತೀವಲ್ಲ, ಈ ದೇವತೆಗಳು ಈಗ ಆ ಒಂದು ಕಾಲಕ್ಕೆ ದೇವತೆಗಳು ಬೇಕಾದ ಕಾಲಕ್ಕೆ ಬೇಕಾದಂಥ ರೂಪಗಳನ್ನು ಧಾರಣೆ ಮಾಡುವಂಥ ಶಕ್ತಿ ಅದಕ್ಕೈತೆ. ಅದಕ್ಕೆ ಏನು ಹೇಳ್ತಾರೆ, ಅವಕ್ಕೆ ದೇವತೆಗಳಿಗೆ ಮಾಯಾ ಶರೀರ ಅದು. ಇಲ್ಲಿ ಕೂಡ ಭೌತಿಕ ಶರೀರ, ಈ ಮಾನವ ಇವೆಲ್ಲ ಶರೀರಕ್ಕದ. ಆದ್ರೆ ಮಾಯಾ ಶರೀರ ಯಾರಿಗೈತಪ್ಪ ಅಂದರೆ ದೇವತೆಗಳಿಗೆ ಮಾಯಾ ಶರೀರ ಅದು ಯಾವಾಗ ಬೇಕಾವಾಗ ಅವರು ತಮ್ಮ ಶರೀರಗಳನ್ನು ಬೇರೆ ಬೇರೆ ಥರ ರೀತಿಯಿಂದ ಧಾರಣೆ ಮಾಡಿಕೊಂಡು ಬರ್ಬೋದು. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ ಇಂದ್ರಾದಿ ದೇವತೆಗಳಿಗೂ. ಇಲ್ಲಿ ಇಂದ್ರಾದಿ ದೇವತೆಗಳಿಗೂ ಈಗ ಒಂದು ಸಲ ಗರ್ವ ಬಂದುಬಿಡ್ತದೆ. ಇಂದ್ರಾದಿ ದೇವತೆಗಳಿಗೂ ಪರಮಾತ್ಮ ಯಕ್ಷ ರೂಪದಿಂದ ಪ್ರತ್ಯಕ್ಷನಾಗ್ತಾನೆ, ಹೌದಲ್ಲ. ಇಂದ್ರಾದಿ ದೇವತೆಗಳಿಗೂ ಕೂಡ ಗರ್ವ ಬರ್ತದೆ. ಹಲೋ, ಇಲ್ಲಿ ಏನು ಹೇಳ್ತಾರ, ಸ್ವಲ್ಪ ಬಂದ್ ಮಾಡಿರಿ, ಮ್ಯೂಟ್ ಮಾಡಿರಿ. ಯಾರು
ಅದಕ್ಕೆ ಇಂದ್ರಾದಿ ದೇವತೆಗಳಿಗೂ ಗರ್ವ ಬರ್ತದ. ಪರಮಾತ್ಮನು ಯಕ್ಷ ರೂಪದಿಂದ ಬಂದು ಆವಾಗ ನಮಗೆಲ್ಲರಿಗೂ ಗೊತ್ತದ. ಯಾಕಂದ್ರೆ ಹುಲ್ಲು ಕಡ್ಡಿ ಅಲ್ಲಿ ಇಟ್ಟು ಮುಂದುವರಿಸಿ ಇದನ್ನು ಸುಡ್ರಿ ಅಂತ ಹೇಳ್ತಾನಲ್ಲ. ಯಾರು ಅಲ್ಲಿ ಅಗ್ನಿದೇವ ಇರ್ತಾನೆ, ವರುಣ ಇರ್ತಾನೆ, ಇವರಿಗೆಲ್ಲ ಈಗ ಮತ್ತು ವಾಯು ದೇವ ಇರ್ತಾನೆ. ಅವರಿಗೆಲ್ಲ ಏನು ಮಾಡ್ತಾನೆ, ಅವ್ರಿಗೆ ಸೊಕ್ಕು ಬಂದು ಆಮೇಲೆ ಅಲ್ಲಿ ಯಕ್ಷರೂಪದಿಂದ ಪರಮಾತ್ಮ ಬಂದಾಗ ಅದು ಹೇಳ್ತಾನೆ, ಇದನ್ನು ವಾಯುದೇವಿಗೆ ಹೇಳ್ತಾನೆ, ಇದನ್ನು ಆರಿಸಪ್ಪ, ಒಂದು ಹುಲ್ಲು ಕಡ್ಡಿ ಇಟ್ಟು ಇದನ್ನು ಆರಿಸು ಅಂತ ಹೇಳಿದಾಗ ಅದಕ್ಕೆ ಆರ್ಸೋಕ್ಕೂ ಬರೋಂಗಿಲ್ಲ. ಆಮೇಲೆ ಅಗ್ನಿದೇವ್ಗೆ ಸುಡೋಕ್ಕೂ ಬರೋಂಗಿಲ್ಲ, ವರ್ಣದೇವಿಗೆ ಅದನ್ನು ಇದು ಮಾಡೋಕ್ಕೂ ಬರೋಂಗಿಲ್ಲ. ನೋಡ್ರಿ, ಈ ರೀತಿಯಾಗಿ ಸಮರ್ಥರಿಲ್ಲ ದೇವತೆಗಳು, ಯಾವುದಕ್ಕೂ ಸಮರ್ಥರಾಗಲಿಲ್ಲ ಅನ್ನುವಂಥ ನಾವು ಕಥೆಯನ್ನು ನೋಡ್ತೀವಿ. ಕೇನೋಪನಿಷತ್ತಿನಲ್ಲಿರುವಂಥದ್ದು ಇದು ಕತೆ. ಅದೇ ಮಾತು ಶ್ರೀಮನ್ ನಿಜಗುಂಡ್ರು ಹೇಳ್ತಾರ, ಇರಲಿ, ಯಾಕಂದ್ರೆ ಯಕ್ಷರೂಪ ಹೆಂಗೆ ಪ್ರತ್ಯಕ್ಷ ಆಯಿತೋ ಹಾಗೆಂದು ತಿಳಿಯುವಂಥದ್ದು ನೋಡ್ರಿ. ಅದಕ್ಕೆ ಮತ್ತು ಯಕ್ಷರೂಪವು ಏನಾಗಿರ್ಬಂತು ಇಂದ್ರದೇವತೆಗಳು ತಿಳಿಲಿಕ್ಕೆ ಹೋದ್ರೆ ಅದು ತಿಳಿಲಿಲ್ಲ. ಇಂದ್ರದೇವತೆಗಳು ಏನಾಗ್ಯದಂತ ಕೂಡ ಅಲ್ಲಿ ತಿಳಿಲಿಕ್ಕೆ, ಅದಕ್ಕೆ ಅಷ್ಟು ತಿಳ್ಕೊಳ್ಳೋದ್ರಾಗ ಅದು ಕಾಣಲಿಲ್ಲ. ಅದಕ್ಕೆ ಸರ್ವದೇವತೆಗಳು ನಾವು ಯಾವಾಗ ಭಕ್ತಿ ಮಾಡ್ತೀವಿ, ಯಾವುದೇ ದೇವತೆಯ ಬಗ್ಗೆ ನಾವು ಭಕ್ತಿ ಮಾಡ್ತೀವಿ ಅಂದರೂ ಕೂಡ ಅದು ಅಲ್ಲಿ ಒಂದು ಪ್ರತ್ಯಕ್ಷ ಆಗುವಂಥದ್ದು ಕೂಡ ಕೆಲವು ಕಡೆ ಕಾಣಬಹುದು ಅನ್ನುವಂಥ ವಿಚಾರದಲ್ಲಿ ಅವರು ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ, ಮತ್ತು ಮುಂದಿನ ವಿಚಾರದಲ್ಲಿ ನಿರಾಕಾರ ಸ್ವರೂಪ ಹೇಗಿರುವಂತ ಕೇಳಿದ್ರೆ ಮತ್ತು ಮಾಯ ಒಂದು ಉಪಾಧಿಯಿಂದ ಕೂಡಿದಂಥದ್ದು ಚೇತನ ರೂಪ ಈಶ್ವರ. ಈಗ ಹೆಂಗಂತಂದ್ರೆ ಈ ಮಾಯೋಪಹಿತನಾದಂತಹ ಚೇತನ ರೂಪ ಈಶ್ವರ ಮಾಯೆಯಿಂದ ಕೂಡಿಕೊಂಡು ಈತ ಈಶ್ವರ, ಇದರಿಂದ ಕ್ರಮವಾಗಿ ಗಣಪತಿ, ಷಣ್ಮುಖ, ವೀರಭದ್ರ ಅಂತ 3 ಪುತ್ರರು ಉತ್ಪನ್ನರಾಗಿದ್ದಾರೆ. ನಿರಾಕಾರ ಸ್ವರೂಪ ಹೇಗಿರ್ತದೆ, ಈಗ ಸಾಕಾರವಾಗಿರುವಂಥದ್ದು ಹೇಳಿದ್ರು ಅವರು. ಸಾಕಾರವಾಗಿರುವಂಥ ಈ ಮೂರ್ತಿಗಳನ್ನು ಅವ್ರನ್ನೆಲ್ಲ ಕೂಡಿಸಿಟ್ಟು ಅದು ಉಪಾಸ್ಯ ಮಾಡಿದ್ರೆ ಅವರು ಪ್ರತ್ಯಕ್ಷ ಆಗ್ತಾರೆ, ಹಂಗೆ ಅಂತ ಹೇಳಿದ್ರು. ಇನ್ನು ನಿರಾಕಾರ ಸ್ವರೂಪ ಹೇಗಿರ್ತದಪ್ಪ ಅಂತಂದ್ರೆ ಈ ಮಾಯಾ ಉಪಾಧಿಯಿಂದ ಕೂಡ್ಕೊಂಡಂಥ ಈಶ್ವರನಿಗೆ ಕ್ರಮವಾಗಿ ಗಣಪತಿ, ಷಣ್ಮುಖ, ವೀರಭದ್ರ ಅಂತ 3 ಪುತ್ರರು ಹೌದಲ್ಲ, ಈ ರೀತಿ ಹೇಳುವಂಥದ್ದು. ಆದರೆ ಈ 3 ಪುತ್ರರು ಅಂದರೆ ಇಲ್ಲಿ ತಾತ್ವಿಕ ರೀತಿಯಿಂದ ಇದು ಸತ್ಯವಾಗಿರ್ತದೆ. ಹೆಂಗಂದ್ರೆ ಮಾಯಲ್ಲಿ 3 ಅದಾವೆ, ತಾತ್ವಿಕ ರೀತಿಯಿಂದ ಇದು ಸತ್ಯ ಆಗಿರ್ತದೆ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದಾಗ ಈ ಮಾಯಲ್ಲಿ 3 ಯಾವುದು ಸತ್ವ, ರಜೋ, ತಮ 3 ಗುಣಗಳು ಅದಾವೆ ಮಾಯಲ್ಲಿ. ಈ ಸತ್ವ ಗುಣ ಉಪಹಿತನಾದಂತಹ ಚೈತನ್ಯ ಯಾರು ನೋಡ್ರಿ, ಸತ್ವ ಗುಣ ಒಂದು ಉಪಾಧಿಯಿಂದ ಕೂಡ್ಕೊಂಡದ್ದು ಈ ಚೈತನ್ಯ ಯಾವುದು, ಗಣಪತಿ. ನಿರಾಕಾರವಾಗಿರುವಂಥದ್ದು ನೋಡ್ರಿ, ಎಷ್ಟು ಅದ್ಭುತ ಅದಾವ ವಿಚಾರಗಳು. ಅದಕ್ಕೆ ಭಾಳಷ್ಟು ವಿಚಾರಗಳು ಇರ್ತಾವೆ, ಅಗಮ್ಯವಾದಂಥ ವಿಚಾರಗಳು. ಇಲ್ಲಿ ನಮ್ಗೆ ಸತ್ವಗುಣ, ಈ ಮಾಯೆಯಲ್ಲಿ 3 ಗುಣಗಳು ಇರ್ತಾವೆ, ಸತ್ವ, ರಜೋತಮ. ಈ ಸತ್ವ ಗುಣ ಉಪಹಿತನಾದಂಥ ಚೈತನ್ಯ ಗಣಪತಿ. ಮತ್ತು ಅದರಿಂದ ಜ್ಞಾನಮೂರ್ತಿಯು ಈತ ಹೆಂಗದಾರಂದ್ರೆ ಜ್ಞಾನಮೂರ್ತಿಯಾಗಿರುವಂಥವನು. ಯಾಕಂದರೆ ಸತ್ವಗುಣ ಇದರಿಂದ ಕೂಡಿದಂಥ, ಸತ್ವಗುಣದಿಂದ ಕೂಡಿದಂಥ ಚೈತನ್ಯ ಇದು ಗಣಪತಿ. ಅದರಿಂದ ಈತ ಜ್ಞಾನಮೂರ್ತಿಯಾಗಿರುವಂಥದ್ದು. ಅನಾತ್ಮ ಗಣಗಳಿಗೆ ಅಧಿಷ್ಠಾನವಾಗಿರುವಂಥವನು ನೋಡ್ರಿ, ಅನಾತ್ಮ ಗಣಗಳಿಗೆ ಅಧಿಷ್ಠಾನವಾಗಿರುವಂಥವನು. ಮತ್ತು ಈತ ಹೆಂಗದಾನ ಅಂತಂದರೆ ಈತಗ ವಿಘ್ನ ನಿವಾರಣೆ ಮಾಡುವಂಥ ಸಾಮರ್ಥ್ಯ ಉಳ್ಳಂಥವನು ಈತ ಆಗಿರುವಂಥವನು. ಮತ್ತು ರಜೋಗುಣದಿಂದ ಕೂಡಿದಂಥ ಒಂದು ಚೈತನ್ಯ ಯಾರು, ಷಣ್ಮುಖ. ಗೊತ್ತಾಯ್ತಲ್ಲ. ಅದಕ್ಕೆ ಏನೇ ಒಂದು ಸಾಕಾರವಾಗಿ ಮಹಾತ್ಮರು ಇಟ್ಟಾರಂದ್ರೂ ಕೂಡ ಅದ್ರ ಒಳಗಡೆ ನಾವು ಲಕ್ಷಾರ್ಥದಾಗ ನೋಡಿದ್ರೆ ಭಾಳಷ್ಟು ವಿಶೇಷವಾಗಿರ್ತಾವೆ. ಅದಕ್ಕೆ ಇಲ್ಲಿ ಕೂಡ ರಜೋಗುಣದ ಒಂದು ಉಪಾಧಿಯನ್ನು ಕೂಡಿಕೊಂಡು ಆ ಚೈತನ್ಯವೇ ಷಣ್ಮುಖ. ಅದರಿಂದ ಈ ರಜೋಗುಣದಿಂದ ಈ ಉತ್ಪನ್ನವಾದಂಥ ಅನೇಕ ವೃತ್ತಿರೂಪ ಸೇನೆಗೆ ಒಡೆಯನಾಗಿರುವಂಥದ್ದು ಸೇನಾಧಿಪಂಗೆ ಅಂತ ಹೆಸರು ಬಂತು ಅದಕ್ಕೆ. ಯಾರಿಗೆ, ಷಣ್ಮುಖ. ಎಲ್ಲ ವ್ಯವಹಾರ ವೃತ್ತಿರೂಪ ಸೇನೆ ಮಾಡುವಂಥದ್ದು ರಜೋಗುಣದ ಒಂದು ಉಪಾಧಿಯನ್ನು ತಗೊಂಡು ಅದೇ ಚೈತನ್ಯ ಇಲ್ಲೇನಾಯಿತು ಅಂತಂದರೆ ಷಣ್ಮುಖ ಎಲ್ಲದಕ್ಕೂ ವೃತ್ತಿರೂಪ ಸೇನೆಗೆ ಒಡೆಯನಾಗಿದ್ದರಿಂದ ಇದಕ್ಕೆ ಸೇನಾಧಿಪ ಅಂತ ಹೆಸರು ಬಂತು ಇದಕ್ಕೆ. ಅದರಿಂದ ಈತಗ ಈ ರೀತಿಯಾಗಿರುವಂಥದ್ದು. ಅದರಂತೆ ತಮೋಗುಣದಿಂದ ಕೂಡಿದಂಥ ಚೈತನ್ಯ ಯಾರು, ವೀರಭದ್ರ ನೋಡ್ರಿ.
ಹಿಂಗೆ ನಿರಾಕಾರವಾಗಿರುವಂಥಲ್ಲೇ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಈತ ಕೂಡ ಈ ಚೈತನ್ಯವೇ ವೀರಭದ್ರ, ತಮೋಗುಣ ಉಪಾಧಿಯಿಂದ ಕೂಡ್ಕೊಂಡಂಥ ಯಾರು ವೀರಭದ್ರ, ಈ ಚೈತನ್ಯ ವೀರಭದ್ರ. ಅದರಿಂದ ತಮೋಗುಣ ಉಪಾಧಿಯಿಂದ ಈತ ಏನು ಮಾಡ್ತಾನೆ, ಸಂಹಾರ ಮಾಡುವಂಥ ಸಾಮರ್ಥ್ಯ ಉಳ್ಳಂಥವನು ವೀರಭದ್ರ, ಎಲ್ಲವನ್ನು ಸಂಹಾರ ಮಾಡ್ತಾನೆ ನೋಡ್ರಿ ವೀರಭದ್ರ. ಇಲ್ಲಿ ವೇದ ಆಗಮದಲ್ಲಿ ಹೇಳಿದಂಥ ಈ ಮೋಕ್ಷ ಧರ್ಮವೇ ಅಂದ್ರೆ ವೇದಾಗಮೋಕ್ತ ಈ ಮೋಕ್ಷ ಧರ್ಮ ಏನನ್ನುವಂಥದ್ದೈತೆ ಅದು ನಂದೀಶ್ವರ ಅಂತ ಹೇಳಿಸುವಂಥದ್ದು. ಮೋಕ್ಷ ಧರ್ಮವೇ ನಂದೀಶ್ವರ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಧರ್ಮ ಪ್ರವೃತ್ತಿಯನ್ನು ಬಿಡಿಸಿ ಆ ಧರ್ಮವು ಹೆಂಗೆ ಮಾಡ್ತಾರಂತ, ಯಾಕಂದ್ರೆ ಆ ಧರ್ಮವು ಪ್ರವೃತ್ತಿಯನ್ನು ಬಿಡಿಸಿ ಪರಮಾತ್ಮನ ಕಡೆ ನಿವೃತ್ತಿ ಮಾಡಿಸುತ್ತೆ. ಅದಕ್ಕೆ ನೋಡ್ರಿ, ಈಗ ಭಾಳಷ್ಟು ಸೂಕ್ಷ್ಮದ ವಿಚಾರಗಳಿವು. ಯಾಕಂದ್ರೆ ಈ ಧರ್ಮ, ಆ ಧರ್ಮವು ಏನಾಗ್ತದೆ, ಮೋಕ್ಷ ಧರ್ಮವು ನಂದೀಶ್ವರ ಅಂತ ಹೇಳಿಸ್ಕೊಂತು. ಈ ಧರ್ಮ, ಆ ಧರ್ಮ ಏನಾದ ಈ ನಂದೀಶ್ವರ ಅನ್ನುವಂಥದ್ದು, ಈ ಧರ್ಮವು ಪ್ರವೃತ್ತಿಯನ್ನು ಬಿಡಿಸಿ ಪರಮಾತ್ಮನ ಕಡೆಗೆ ನಿವೃತ್ತಿಯ ಮುಖ ಚೆನ್ನಾಗಿ ಮಾಡಿಸುವಂಥದ್ದು. ಅದಕ್ಕೆ ಪರಮಾತ್ಮನ ಮುಂದುಗಡೆ ನಂದಿಯನ್ನು ಕೂಡಿಸಿರ್ತಾರೆ, ನಂದಿ ಮುಖ ಪರಮಾತ್ಮನ ಕಡೆನೇ ಇರ್ತದೆ. ಬಂದವರಿಗೆಲ್ಲ ನಿಮ್ಮ ಮುಖ, ನಿಮ್ಮ ವೃತ್ತಿ ಕೂಡ ಪರಮಾತ್ಮನ ಕಡೆನೇ ಇರಲಿ ಅನ್ನುವಂಥದ್ದು ತೋರಿಸುವಂಥದ್ದು. ಅದು ಎಲ್ಲ ನೋಡಿರ್ತೀವಲ್ಲ, ಪರಮಾತ್ಮನ ನಂದಿನ ಕೂಡಿಸಿರ್ತಾರೆ, ಅದ್ರದ್ದು ಗೊತ್ತಿರ್ತದೆ ನಮಗೆ. ಹೋಗಿ ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ನೋಡ್ರಪ್ಪ, ಇದು ಪ್ರವೃತ್ತಿಯನ್ನು ಬಿಡಿಸಿ ಪರಮಾತ್ಮನ ಕಡೆ ಮುಖ ಮಾಡಿರಿ ಅಂತ ಹೇಳೋದು. ಅದು ಅದಕ್ಕೆ ಈ ರೀತಿ ಚೆನ್ನಾಗಿ ಮಾಡಿಸುವಂಥದ್ದು, ಅಥವಾ ಜಗತ್ತನ್ನು ಧರಿಸಿರುವುದರಿಂದ ಧರ್ಮ ಅಂತ ಹೆಸರು ಕೂಡ ಬಂದಿರುವಂಥದ್ದು ನಂದಿಗೆ. ಯಾಕಂದರೆ ಜಗತ್ತನ್ನು ಧರಿಸಿರೋದ್ರಿಂದ ಧರ್ಮ ಅಂತ ಅನ್ನುವಂಥದ್ದು ಹೆಸರು ಬಂದದ್ದು. ಇದು ಅಂತಃಕರಣ ಶುದ್ಧಿಯನ್ನು ಮಾಡಿ, ಈ ಧರ್ಮ ಏನು ಮಾಡ್ತದಂದ್ರೆ ಅಂತಃಕರಣ ಶುದ್ಧಿಯನ್ನು ಮಾಡಿ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಿಸುವಂಥದ್ದು ಈ ಧರ್ಮ. ಇದೇ ಕಾರಣದಿಂದ ಪ್ರತಿಯೊಂದು ದೇವಾಲಯದಲ್ಲಿ ಅದಕ್ಕೆ ಹೇಳ್ತಾರೆ, ನಂದಿಯನ್ನು ಈಶ್ವರನ ಕಡೆಗೆ ಮುಖ ಮಾಡಿ ಕೂಡಿಸುವಂಥ ಒಂದು ರೂಢಿ ಅದು. ಇದೇ ರೀತಿ ಕೂಡ ಯಾಕಂದ್ರೆ ಪರಮಾತ್ಮನಲ್ಲಿ ಭಕ್ತಿ ಮಾಡುವಂಥದ್ದು, ಆ ವೃತ್ತಿ ಪರಮಾತ್ಮನಲ್ಲಿ ಇರಲಿ ಅನ್ನುವಂಥದ್ದನ್ನು ತೋರಿಸುವಂಥದ್ದಕ್ಕಾಗಿ ಎಲ್ಲ ಕಡೆ ದೇವಾಲಯಗಳಲ್ಲಿ ಈ ನಂದಿಯನ್ನು ಮುಂದೆ ಕೂಡಿಸಿ ಆ ಕಡೆ ಮುಖ ಮಾಡಿರುವಂಥದ್ದು. ಅದರಿಂದ ಈ ಧರ್ಮರೂಪ ನಂದಿಯನ್ನು ಕುರಿತು ಮಂಗಲ ಮಾಡ್ತೀನಿ ಅಂತ ಹೇಳುವಂಥದ್ದು ನೋಡ್ರಿ. ಈಗ ಈ ರೀತಿಯಾಗಿ ಒಂದೊಂದು ದೇವತೆಯನ್ನು ಕುರಿತು ಒಂದೊಂದು ಸಾರಿ ಯಾಕೆ ನಮಸ್ಕಾರ ಮಾಡಬೇಕು, ಅನೇಕ ಸಾರಿ ಮಾಡೋದ್ರಿಂದ ಹಾನಿ ಏನೈತೆ ನೋಡ್ರಿ. ಮತ್ತೆ ಕೇಳ್ತಾರೆ, ಶಿಷ್ಯ ಕೇಳ್ತಾನೆ, ಅಲ್ಲಪ್ಪ ಒಂದೊಂದು ದೇವತೆ ಬಗ್ಗೆ ಒಂದೊಂದೇ ನಮಸ್ಕಾರ ಯಾಕೆ, ಭಾಳ ಸಲ ಮಾಡ್ಬೋದಲ್ಲ ಒಂದೊಂದು ದೇವತೆಗಳಿಗೆ ಅಂದ್ರೆ ಕೂಡ. ಒಂದೊಂದು ಸಾರಿ ನಾವು ನಮಸ್ಕಾರ ಮಾಡೋದ್ರಿಂದ ಅಲ್ಲಿ ಏನಾಗ್ತದೆ, ಫಲವನ್ನು ಅವರ ಆಶೀರ್ವಾದ ಕೊಡ್ತಾರೆ. ಅದಕ್ಕೆ ಅದ್ರ ಪ್ರಕಾರ ನಾವು ಒಂದು ಸರಿ ನಮನ ಮಾಡಿದ್ರೆ, ನಮಸ್ಕಾರ ಮಾಡಿದ್ರೆ ಅದರ ಫಲವನ್ನು ಅವರ ಆಶೀರ್ವಾದ ಕೊಡ್ತಾರೆ. ಅದರಿಂದ ಮಂಗಲಕರ್ತರು, ಈ ಮಂಗಲವನ್ನು ಮಾಡುವಂಥವ್ರು ಖುಷಿಯಿಂದ ಅನೇಕ ಸಾರಿ ಮಾಡಲಿಲ್ಲ ಅಥವಾ ಒಂದು ಸಾರಿ ನಮಸ್ಕಾರ ಮಾಡೋದ್ರಿಂದ ಅಲ್ಲಿ ತಮ್ಮ ಒಂದು ಸಾಮರ್ಥ್ಯ ರೂಪ ಫಲವನ್ನು ಕೊಟ್ಟರು. ಮತ್ತೊಮ್ಮೆ ನಾನು ನಮಸ್ಕಾರ ಮಾಡಿದರೆ ಆ ಭಕ್ತನಿಗೆ ಇನ್ನೇನು ಕೊಡಬೇಕು ಅನ್ನೋ ಒಂದು ಚಿಂತೆ ಉಂಟಾಗ್ತದೆ. ಅವರಿಗೆಲ್ಲ ಏನಾಗ್ತದೆ, ಇನ್ನು ಒಂದು ಸಲ ಮಾಡಿದ್ರೆ ಒಂದು ಸಲ ಆಶೀರ್ವಾದ ಮಾಡ್ತಾರೆ, ಮತ್ತು ಇನ್ನೊಂದು ಸಲ ಮಾಡಿದ್ರೆ ಮತ್ತೇನು ಕೊಡ್ಬೇಕು ಅನ್ನುವಂಥ ಭಾವ ಬರ್ತದೆ. ಅದಕ್ಕೆ ಆ ಚಿಂತೆನಾದರೂ ಯಾಕೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ನಾವು ಅನೇಕ ಥರ ನಮಸ್ಕಾರ ಮಾಡೋದು ಬಿಟ್ಟು ಒಂದೇ ಸಲ ನಮಸ್ಕಾರ ಮಾಡುವಂಥದ್ದು ಅಂತ ಈ ರೀತಿ ಮಾಡೋದ್ರಿಂದ ಯಾವ ದೋಷವೂ ಇಲ್ಲಪ್ಪ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಮಂಗಳವನ್ನು ಮಾಡ್ತಾರೆ. 5ನೇ ನುಡಿಯಲ್ಲಿ ಪರಮಾತ್ಮನೊಡನಿರುವ ಪ್ರಮಥ ಗಣವನ್ನು ಕುರಿತು ನಮಸ್ಕಾರ ಮಾಡ್ತಾರೆ ಅವರು. ಪರಮಾತ್ಮನ ಜೊತೆ ಇರುವಂಥ ಪ್ರಮಥ ಗಣಗಳ ಬಗ್ಗೆ ಅಂದಿಂದು ಮುಂದೆ ಬಿಡದೆಂದೆಂದು ನಿಜ ಭಕ್ತಿ ಇಂದೀಶನೊಡನೆ ಬೆರೆದು ಸುಖಮಿರ್ಪ ಗಣರುಂದಮಂ ಕುರ್ತು ನತನಪ್ಪೆ. ನೋಡ್ರಿ, ಅಂದು ಇಂದು ಮುಂದೆ ಏನು ತಗೊಳ್ಬೇಕಿದು, ಅದಕ್ಕೆ ಗುರು ಮುಖಾಂತರ ತಿಳಿಬೇಕು ಶಾಸ್ತ್ರ ಅನ್ನೋದು. ಎಲ್ಲೋ ನಾವೊಂದು ಕಡೆ ಇಟ್ಟು ನೋಡ್ಕೊಂಡ್ವಿ ಅಟ್ಟು ನೋಡ್ಕೊಂಡ್ವಿ ಅಂದರೆ ಇದು ಅರ್ಥ ಆಗಂಗಿಲ್ಲ. ಗುರು ಮುಖಾಂತರ ತಿಳ್ಕೊಳ್ಳೋದೆ ಬರೀ ಪುಸ್ತಕ ನಾನು ಅದು ಇದು ಓದಿದೆ ಅಂತಂದ್ರೆ ಅನರ್ಥನೇ ಆಗಿಬಿಡ್ತದೆ, ಭಾಳಷ್ಟು ಅನರ್ಥ ಆಗ್ತದೆ. ನಮ್ಗೆ ಗುರುಗಳೇ ಹೇಳ್ತಿದ್ರು, ಯಾಕಂದ್ರೆ ಗುರುವಿನ ಬಳಿ ಏನು ತಿಳಿಸ್ಬೇಕು ಏನಿಲ್ಲ ಅದು ಪಕ್ಕಾ ಅರ್ಥ ಇರ್ತದೆ, ಗೊತ್ತಿರ್ತದೆ, ಅವ್ರು ತಿಳಿಸ್ತಾರೆ. ಈಗ ಲವಣ ಅಂತಂದ್ರೆ ಕುದುರೆಗೂ ಅಂತಾರೆ, ಉಪ್ಪಿಗೂ ಅಂತಾರೆ.
ಊಟಕ್ಕೆ ಕುಂತಾಗ ಲವಣ ತೊಗೊಂಬ ಅಂದ್ಗಳನ್ನು ಕುದುರೆ ತಂದು ನಿಂದ್ರಿಸೋದು, ಎಲ್ಲಿಗೇನೋ ಹೋಗಾಗ ಲವಣ ತೊಗೊಂಬ ಅಂದ್ಗಳನ್ನು ಉಪ್ಪು ತಂದು ಕೊಡೋದು ಎಷ್ಟು ಅನರ್ಥ ಆಗ್ತದೆ ಹೇಳ್ರಿ. ಅದಕ್ಕೆ ಗುರು ಮುಖಾಂತರನೇ ಇದನ್ನು ಭಾಳಷ್ಟು ಕ್ರಮವಾಗಿ ಒಂದೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾದಂಥದ್ದು ಭಾಳ ಯೋಗ್ಯ ಇದು. ಅದಕ್ಕೆ ಅಂದು ಇಂದು ಮುಂದೆ ಅಂದರೆ ಏನು? ಅಂದು ಅಂದರೆ ಭೂತಕಾಲ, ಇಂದು ಅಂದರೆ ವರ್ತಮಾನ ಕಾಲ, ಮುಂದೆ ಅಂದರೆ ಭವಿಷ್ಯತ್ ಕಾಲ. ಈ ರೀತಿಯಾಗಿ ಇರುವಂಥದ್ದು. ಈ 3 ಕಾಲದಲ್ಲಿ ಬಿಡದೆಂದೆಂದು, ಯಾಕಂತಂದ್ರೆ ಈ 3 ಕಾಲದಲ್ಲಿ ಬಿಡದೆ ಎಂದೆಂದಂದರೆ ಯಾವತ್ತು ಬಿಡದೇ ಇರುವಂಥದ್ದು, ಯಥಾರ್ಥವಾದ ಭಕ್ತಿಯಿಂದ ಪರಮಾತ್ಮನೊಡನೆ ಐಕ್ಯವಾಗಿರುವಂಥದ್ದು. ಅದಕ್ಕೆ ಇಂಥ ಒಂದು ಸುಖದಿಂದ ಇರುವಂಥ ಪ್ರಮಥರ ವೃಂದವು ತಮ್ಮಲ್ಲಿರುವ ಭಕ್ತಿ ಮುಕ್ತಿ ಸುಖಗಳನ್ನು ನನಗೆ ಉಂಟು ಮಾಡಲಿಪ್ಪ ಅಂಥೇಳಿ ಪ್ರಮಥ ವೃಂದವನ್ನು ಕುರಿತು ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳುವಂಥದ್ದು. ಮತ್ತು ಇಲ್ಲಿ ಕೂಡ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಯಾರು ಪ್ರಮಥ ಗಣವು ಯಾವಾಗ ಪರಮಾತ್ಮ ಸ್ವರೂಪವನ್ನು ತಿಳಿದರೋ, ನೋಡ್ರಿ, ಪ್ರಮಥ ಗಣ ಪರಮಾತ್ಮನ ವಿಷಯಗಳನ್ನು ಯಾರು ತಿಳಿದ್ರೋ ಆತನು ಈ ಅವರು ಪರಮಾತ್ಮನೊಡ ಅಭೇದರಾಗಿರ್ತಾರೆ, ಈಶ್ವರನೊಡನೆ ಅಭೇದರಾಗಿರ್ಬೋದು. ಯಾಕಂತಂದ್ರೆ ಪ್ರಮಥ ಗಣವು ಯಾವಾಗ ಪರಮಾತ್ಮ ಸ್ವರೂಪವನ್ನು ತಿಳಿತಾರೋ ಆವಾಗ ಈಶ್ವರನೊಡನೆ ಅಭೇದರಾಗ್ತಾರೆ ಅವರು. ಅದಕ್ಕಿಂತಲೂ ಪೂರ್ವದಲ್ಲಿ ಅವರು ಪರಮಾತ್ಮಗಿಂತ ಭಿನ್ನರಾಗಿ ಇರಲಿಕ್ಕೆ ಬೇಕಲ್ಲ. ಈಗಿಂತ ತ್ರಿಕಾಲದಲ್ಲಿ ಅಭಿನ್ನರಾಗಿದ್ದಾರೆ ಅಂತ ಹೇಳುವಂಥದ್ದು ಅಸಂಭವ ಆಗ್ತದಲ್ಲ ಅಂತ ಅವ್ರು ಕೇಳ್ತಾರೆ. ಪ್ರಶ್ನೆ ಶಿಷ್ಯಂದೊಂದು. ಯಾಕಂತಂದ್ರೆ ಯಾವಾಗ ಪರಮಾತ್ಮನ ಸ್ವರೂಪನ ತಿಳಿತಾರೋ ಆವಾಗ ಅವರು ಅಭೇದ ಆಗ್ತಾರೆ. ಅದಕ್ಕೆ ತಿಳಿಯೋದಕ್ಕಿಂತ ಮುಂಚೆ ಅವರು ಪರಮಾತ್ಮಗಿಂತ ಬೇರೆಯೇ ಅದಾರಲ್ಲ ಅವರು. ಅದಕ್ಕೆ ಅವರು ತ್ರಿಕಾಲದಲ್ಲಿ ಅಭಿನ್ನರಾಗಿರ್ತಾರಂತ ಹೆಂಗೆ ಹೇಳ್ತೀರಿ ನೀವು? ಭೂತಕಾಲದಲ್ಲೂ ಮತ್ತು ಈಗ ನೀವೇನು ಹೇಳಿದರೆ ಅಂದು ಇಂದು ಹಿಂದೆ ಅಂದು ಮುಂದೆ ಅಂತ ಹೇಳಿದರೆ, ಆದ್ರೆ ಅವರು ಪರಮಾತ್ಮನ ಜೊತೆ ಕೂಡಿಕೊಂಡು ಆವಾಗ ತಿಳ್ಕೊಂಡ್ರು, ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಂಡ್ರು, ಆವಾಗ ಪರಮಾತ್ಮನ ಸ್ವರೂಪ ಅವರಾದರು, ಆವಾಗ ಪರಮಾತ್ಮನ ಜೊತೆ ಅಭೇದ ರೂಪದಿಂದ ಇದ್ದರು. ಆದರೆ ನೀವು ಹೇಳಕತ್ತೀರಿ 3 ಕಾಲದಲ್ಲಿ ತೊಗೊಳಕತ್ತೀರಿ. ಯಾವಾಗ ತಿಳಿದ್ಮೇಲೆ ಅವರು ಅಭಿನ್ನ ಆಗಿದ್ದಾರೆ, ತಿಳಿಯೋದಕ್ಕಿಂತ ಮುಂಚೆ ಭಿನ್ನರೇ ಆಗಿರ್ಬೋದಲ್ಲ ಅವರು. ಅದು ಹೆಂಗೆ 3 ಕಾಲಗಳನ್ನು ತೊಗೊಳ್ತೀರಿ ಅಂತ. ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ ವಿಚಾರಗಳು. ಇದು ನನಗೆ ಮುಂದೆ ಹಿಂಗೆ ಹೊಡ್ಕೊಂಡು ಹೋಗ್ಬೋದು, ಬೇಡ ಸೂಕ್ಷ್ಮದ ವಿಚಾರಗಳು ತಿಳ್ಕೊಂಡು ಹೋಗೋಣ ಅಂತ ಅಷ್ಟೇ. ಅದಕ್ಕೆ ಈ ರೀತಿಯಾಗಿ 3 ಕಾಲದಲ್ಲಿ ಹೇಳುವಂಥದ್ದು ಹೇಗೆ ಅಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಕಿಂಚಿತ್ತಾದರೂ ಅಸಂಭವ ಇಲ್ಲ. ಹೆಂಗಂದ್ರೆ ಶುಕ್ತಿಯಲ್ಲಿ ರಜತವನ್ನು ಕಂಡು, ಅದೇ ಅವ್ರು ಹೇಳ್ತಾರೆ ಹಂಗಲ್ಲಪ್ಪ, ಹಂಗೆ ಅಸಂಭವ ಆಗಕ್ಕೆ ಬರಂಗಿಲ್ಲ, ಭಿನ್ನರಾಗಿರ್ತಾರೆ. ಆದ್ರೆ ಸ್ವಲ್ಪ ಆದರೂ ಕೂಡ ಅಸಂಭವ ಇಲ್ಲ. ಯಾಕಂದ್ರೆ ಶುಕ್ತಿಯಲ್ಲಿ ರಜತವನ್ನು ಕಂಡು ಇದೇನಂದು ವಿಚಾರಿಸು ಮಾಡುವಂಥನಿಗೆ ಶುಕ್ತಿ ಗೋಚರ ಆಗಲು. ಅದರಲ್ಲಿ ಬೆಳ್ಳಿ ಮೊದಲೂ ಇಲ್ಲ, ಈಗಲೂ ಇಲ್ಲ. ಈಗ ಶುಕ್ತಿ ಶುಕ್ತಿ ಅಂದ್ರೇನು? ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಾಂತಿ ಆಗ್ಯದ, ಹೌದಲ್ಲ? ಬೆಳ್ಳಿ ಭ್ರಾಂತಿ ಆಗ್ಯದ ಅಂತಂದ್ರೆ ಯಾವಾಗ ಇದು ಏನಪ್ಪ ಬೆಳ್ಳಿ ಆಯಿತು ಏನಾಯ್ತು ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ಆವಾಗ ಅಲ್ಲಿ ಏನಾಗ್ತದ? ಶುಕ್ತಿ ಗೋಚರ ಆಗ್ತದೆ. ಬೆಳ್ಳಿ ಅಂತ ತಿಳ್ಕೊಂಡಿರ್ತಾನೆ, ಆ ಕಪ್ಪೆ ಚಿಪ್ಪಿಗೆ ಬೆಳ್ಳಿ ಅಂತ ತಿಳ್ಕೊಂಡಿರ್ತಾನೆ. ಇದೇನು ಬೆಳ್ಳಿ ಐತೆ ಏನಂತ ವಿಚಾರ ಮಾಡೋಕ್ಕೆ ಹೋದಾಗ ಆವಾಗ ಶುಕ್ತಿಯ ಒಂದು ಜ್ಞಾನ ಅದಕ್ಕೆ ಆಗ್ತದೆ. ಇದರಲ್ಲಿ ಬೆಳ್ಳಿ ಮೊದಲು ಐತೇನು? ಮೊದಲೇ ಇಲ್ಲ. ಆಮೇಲೆ ಐತೇನು? ಆಮೇಲೂ ಇಲ್ಲ. ಮುಂದೆ ಇರ್ತದೇನು? ಮುಂದನೇ ಇಲ್ಲ. ಈ ನಿಶ್ಚಯ ಜ್ಞಾನ ಆಗುವಂತೆ ನೋಡ್ರಿ. ಯಾಕಂದರೆ ಬೆಳ್ಳಿ ಭ್ರಾಂತಿ ಆಗ್ಯದ ಖರೆ. ಯಾವಾಗ ಶುಕ್ತಿ ವಿಚಾರ ಮಾಡ್ತಾ ಹೋದ ಆವಾಗ ಶುಕ್ತಿ ಜ್ಞಾನ ಆಯಿತು. ಆವಾಗ ಅದು ಜ್ಞಾನ ಆಗೋದಕ್ಕಿಂತ ಮುಂಚೆ ಕೂಡ ಅದು ಶುಕ್ತಿನೇ ಅದ. ಈಗ ನೋಡಿದಾಗೂ ಶುಕ್ತಿ ಅದ, ಮತ್ತು ಮುಂದೂ ಶುಕ್ತಿನೇ ಅದ. ಮತ್ತು ಬೆಳ್ಳಿ ಆಗ್ತದನ್ನ ಯಾವಾಗಾದ್ರೆ? ಇಲ್ಲಲ್ಲ. ಅದಕ್ಕೆ ನಾನಾರು ಎಷ್ಟು ಅದ್ಭುತವಾಗಿ ತಿಳಿಸ್ತಾ ಇದ್ದಾರೆ ನೋಡ್ರಿ. ಅದಕ್ಕೆ ನಾನಾರು, ಪರಮಾತ್ಮ ಅಂದರೆ ಯಾರು ನೋಡ್ರಿ. ಈ ರೀತಿ ವಿಚಾರ ಮಾಡಿದಾಗ ತತ್ವಮಸಿ ಎಂಬ ವಾಕ್ಯದಿಂದ ನಾವು ಈ ವಿಚಾರವನ್ನು ಶೋಧ ಮಾಡುವಂಥ ಸಂದರ್ಭದಲ್ಲಿ ಆವಾಗ ತಾನೇ ಪರಮಾತ್ಮ ಅನ್ನುವಂಥ ಸಾಕ್ಷಾತ್ಕಾರ ಆಗಿಬಿಡ್ತದ. ನಾನು ಯಾರಿದ್ದೇನೆ, ತತ್ವಮಸಿ ವಾಕ್ಯ ಇದರಿಂದ ಏನು ಅಂತ ತಿಳ್ಕೊಳ್ಳುವಂಥದ್ದು, ಶೋಧನೆ ಮಾಡುವಂಥದ್ದು. ಅದಕ್ಕೆ
ಪರಮಾತ್ಮ ಅಂದರೆ ಯಾರು, ನಾನು ಅಂದರೆ ಯಾರು, ತತ್ವಮಸಿ ಅಂದರೆ ಏನು, ಇದನ್ನು ಶೋಧನೆ ಮಾಡ್ತಾ ಹೋದಾಗ ತಾನೇ ಪರಮಾತ್ಮ ಅನ್ನುವಂಥದ್ದು ಸಾಕ್ಷಾತ್ಕಾರ ಆಗ್ತದೆ. ಅದಕ್ಕೆ ಅನಂತರ ನಾನು ಈಗ ಈ ಉಪದೇಶದಿಂದ ಪರಮಾತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಪರಮಾತ್ಮನೇ ನಾನು, ನಾನೇ ಪರಮಾತ್ಮ, ಪರಮಾತ್ಮನೊಡನೆ ನಾನು ಅಭಿನ್ನ ಅಲ್ಲ. ಯಾಕಂದ್ರೆ ನಾನು ಜ್ಞಾನ ಆಗೋದಕ್ಕಿಂತ ಮುಂಚೆ ಅಭಿನ್ನವಾಗಿಯೇ ನಾ ಇದ್ದೆ. ನನಗೆ ಈಗ ನೋಡ್ರಿ ಎಷ್ಟು ಒಳ್ಳೆ ದೃಷ್ಟಾಂತ ನೋಡ್ರಿ. ನನಗೆ ಜ್ಞಾನ ಆಗೋದಕ್ಕಿಂತ ಮುಂಚೆ ನಾನು ಪರಮಾತ್ಮನಿಗೆ ಅಭಿನ್ನನಾಗಿಯೇ ಇದ್ದೆ. ಈಗೂ ಇದ್ದೀನಿ, ಮುಂದೂ ಇರ್ತೀನಿ. ಯಾಕಂದ್ರೆ ಯಾವಾಗ ಜ್ಞಾನ ಆಯಿತು ಅಂದಾಗ ನಮಗೆ ನಿಶ್ಚಯ ಜ್ಞಾನ ಆಯಿತು. ಅದರಿಂದ ತ್ರಿಕಾಲದಲ್ಲಿ ಪರಮಾತ್ಮನೊಡನೆ ನಾನು ಇದ್ದೀನಿ, ಪರಮಾತ್ಮನೊಡನೆ ಬೆರ್ತಿದ್ದೀನಿ, ಪರಮಾತ್ಮನೇ ನಾನು. ನೋಡ್ರಿ ಏನ್ರಿ ಇದು, ಇಂಥ ಒಂದು ಇದೆಲ್ಲ ಜ್ಞಾನಿಗಳಿಗೆ ಇದು ಅನುಭವ ಸಿದ್ಧವಾಗಿರುವಂಥ ವಿಚಾರ. ಇದು ನೋಡ್ರಿ, ಮೊದಲೂ ಇದ್ದೆ, ಈಗೂ ಇರ್ತೀನಿ, ಮತ್ತು ಮುಂದೂ ಇರ್ತೀನಿ, ನಾನು ಪರಮಾತ್ಮನ ಸ್ವರೂಪನೇ ಅನ್ನುವಂಥ ವಿಚಾರ. ನೋಡ್ರಿ ಅದ್ಭುತವಾದಂಥ ವಿಚಾರ. ಮತ್ತು ಹೇಳ್ತಾರೆ ಭಾಳಷ್ಟು ಸೂಕ್ಷ್ಮ ಅದ ನೋಡ್ರಿ ವಿಚಾರಗಳು. ಇಲ್ಲಿ ಕೂಡ ಹೇಳ್ತಾರೆ, ತಾವು ಜ್ಞಾನದಿಂದ ಪರಮಾತ್ಮನೊಡನೆ ಐಕ್ಯವನ್ನು ಹೇಳಕತ್ತೀರಪ್ಪ ನೀವು. ತಾವು ಜ್ಞಾನದಿಂದ ಪರಮಾತ್ಮನೊಡನೆ ಐಕ್ಯ ಅಂತ ಹೇಳಕತ್ತೀರಿ. ಆದರೆ ಗ್ರಂಥಕಾರರು ಭಕ್ತಿಯಿಂದ ಎಂಬ ಪದವನ್ನು ಪ್ರಯೋಗಿಸಿರುವಂಥವ್ರು. ಅಂದಮೇಲೆ ಇದು ವಿರೋಧ ಆಗ್ತದಲ್ಲ ಗುರುಗಳೇ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ ನೋಡ್ರಿ, ಯಾಕಂದ್ರೆ ಭಕ್ತಿ ನೀವು ಹೇಳಕತ್ತೀರಿ ಜ್ಞಾನದಿಂದ ಪರಮಾತ್ಮನೊಡನೆ ಐಕ್ಯ ಅಂತ ಹೇಳಕತ್ತೀರಿ. ಆದರೆ ಗ್ರಂಥಕರದು ಭಕ್ತಿಯಿಂದ ಅನ್ನುವಂಥದ್ದು ಇದನ್ನು ಹೇಳಿದಾರಲ್ಲ, ಮತ್ತೆ ಹೆಂಗೆ ಅದು ಅಂತಂದ್ರೆ ಇದು ಏನು ವಿರೋಧ ಅಲ್ಪ. ಭಕ್ತಿಯಿಂದ ಅಂತಾರೆ, ಮತ್ತು ನೀನು ಯಾವುದಕ್ಕೆ ಹಚ್ಕೊಳ್ಬೇಡ. ಅದಕ್ಕೆ ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆ ಗಂಡು ಸರ್ವ ಸಮತ್ವದಿಂದಿರುವುದೇ ಭಕ್ತಿ ಅಂತ ಹೇಳಿದಾರಲ್ಲ, ಪರಮಾನುಭವದೆಯಲ್ಲಿ ಹೇಳಿಲ್ಲ ಇದು. ಅದಕ್ಕೆ ಭಕ್ತಿ ಅಂದರೆ ನೀನು ಮತ್ತೆ ಅದಕ್ಕೇನು ವಿರೋಧ ಅಲ್ಲ. ಭಕ್ತಿ ಅಂತ ಹೇಳಿದ್ರು ಕೂಡ ಅದನ್ನೇನು ವಿರೋಧ ಅಂತ ತಿಳ್ಕೊಬೇಡ. ಅದು ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆ ಗಂಡು ಸರ್ವ ಸಮತ್ವದಿಂದಿರೇ ಭಕ್ತಿ ಅಂತ ಹೇಳಿದ್ದಾರೆ ಪರಮಾನುಭವದಲ್ಲಿ. ಅದಕ್ಕೆ ಭಕ್ತಿ ಅಂತ ಯಾವುದಕ್ಕೆ ತೊಗೊಂಡಿದ್ದೀನಿ ನೀನು? ಭಕ್ತಿ ಅಂದ್ರೆ ಸರ್ವ ಸಮತ್ವದಿಂದ ಇರುವಂಥದಕ್ಕೆ ಭಕ್ತಿ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಪರಮಾತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಸಕಲ ಜೀವರಾಶಿಗಳು ಬೇರೆ ಅಲ್ಲ, ಜಗತ್ತಿನಲ್ಲಿ ಕಾಣುವಂಥ ಸರ್ವ ದೃಶ್ಯ ಪ್ರಪಂಚ ಎಲ್ಲ ನಾನೇ. ಯಾವುದಕ್ಕೆ ಭಿನ್ನಕ್ಕೆ ಅವಕಾಶ ಇಲ್ಲ. ಏನು ತೋರ್ತದೆ ಎಲ್ಲ ನನ್ನ ಸ್ವರೂಪ ಐತೆ. ನನ್ನ ಬಿಟ್ಟರೆ ಅನ್ಯ ಜಗತ್ತಿನೊಳಗೆ ಏನೂ ಇಲ್ಲ. ಏನಾರು ಐತೇನು ಜಗತ್ತಿನೊಳಗೆ? ಏನೈತೆ ಹೇಳ್ರಿ ಇಲ್ಲಿ? ನಿನ್ನ ಬಿಟ್ಟರೆ ಏನೈತೆ? ನಿನ್ನೊಳಗೆ ಎಲ್ಲಷ್ಟು ಕಾಣಕತ್ತದ. ನೀನು ಸ್ವಲ್ಪ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಮಹಾತ್ಮರು ಭಾಳ ಚಂದ ಮತಿಗೆ ಮಂಗಳವಾದ ಉತ್ತಮರ ಸಂಘ. ಬುದ್ಧಿ ಕೆಟ್ಟಾಗಿದ್ದೆಲ್ಲ ಅರ್ಥ ಆಗಂಗಿಲ್ಲ. ಬುದ್ಧಿ ಕೆಟ್ಟಾಗಿ ಭಿನ್ನವಾಗಿ ತೋರ್ತದೆ ಎಲ್ಲಷ್ಟು. ದೃಶ್ಯ ಜಗತ್ತು ಬೇರೆ, ನಾನು ಬೇರೆ, ಶಿವ ಬೇರೆ, ಅದು ಬೇರೆ, ಇದು ಬೇರೆ ಅಂತ ಕುಂತದ. ಇದಕ್ಕೆ ಬುದ್ಧಿ ನೆಟ್ಟಗಿರ್ಲಾರ್ದ. ಈಗ ಬುದ್ಧಿಗೆ ಬಡ್ದು ಹೇಳ್ತಾರ, ಅಲ್ಪ ಇದು ಯಾವುದು ನೀನಲ್ಲ, ಇದೆಲ್ಲ ನಿನ್ನ ಸ್ವರೂಪನೇ ಆಯಿತು. ಅದಕ್ಕೆ ಈ ರೀತಿಯಿಂದ ಹೇಳಿದ. ಅದಕ್ಕೆ ಭಕ್ತಿ ಅಂತ ಹೇಳಿದ ಸರ್ವ ಸಮತ್ವ ಭಾವದಿಂದ ನೋಡುವಂಥದ್ದು ಜಗತ್ತಿನೊಳಗೆ. ಅದಕ್ಕೆ ನಿಜವಾದ ಭಕ್ತಿ ಅಂತ ಹೇಳಿದ್ದಾರೆ ಅವರು. ಅದು ಭಕ್ತಿ ಅಂತ ಹೇಳಿದಾರೆ. ಸಮತ್ವವು ಅಂದ್ರೆ ತತ್ವಮಸಿ ಮಹಾವಾಕ್ಯ ವಿಚಾರದಿಂದ ಆಗ್ತದೆ. ಸಮತ್ವ ತೋರ್ಬೇಕಾಗಿತ್ತು ಜಗತ್ತಿನೊಳಗೆ. ಏನು ಅದ್ಭುತ ವಿಚಾರಗಳನ್ನು ಹೇಳಕತ್ತಾರೆ ನೋಡ್ರಿ. ಎಲ್ಲ ಕೇಳೋರು ನಿಜವಾಗಿ ಭಾಳ ಪುಣ್ಯ ಮಾಡ್ಯಾರ ಅನ್ಬೇಕು. ಯಾರಿಗೆ ಎಷ್ಟಿಷ್ಟು ಹೋಗ್ತದೋ ಗೊತ್ತಿಲ್ಲ ತಲೆಯಲ್ಲಿ ವಿಚಾರಗಳು. ಬಟ್ ಭಾಳಷ್ಟು ಪುಣ್ಯಜೀವಿಗಳು ಕೇಳುವಂಥವ್ರು. ಯಾಕಂದರೆ ಈ ಜನ್ಮನೇ ನಷ್ಟ, ಈ ದುಃಖದಿಂದ ಬಿಡುಗಡೆ ಆಗುವಂಥ ವಿಚಾರಗಳು ರೀ ಅವು. ಇಂಥ ವಿಚಾರಗಳನ್ನು ಮಹಾತ್ಮರು ಸಿಕ್ಕಾಪಟ್ಟೆ ಓಡಾಡಿದರು ಇದನ್ನು ತಿಳ್ಕೊಳ್ಳೋಕ್ಕೆ. ನಮಗೇನೋ ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಮ್ಮ ವಿಚಾರಗಳನ್ನು ಕೇಳಕತ್ತೀವಿ, ನಮಗೆ ಭಾಳ ಲಕ್ಷ್ಯ ಆಗಿರ್ತಾವೆ ವಿಚಾರಗಳು. ಇವು ತಲೆಗೆ ತಾಗಂಗಿಲ್ಲ. ಇದೇ ವಿಚಾರಗಳನ್ನು ಹಿಂಗೆ ಇಟ್ಕೊಂಡು ನೀವು ಮುಂದೆ ಸ್ವಲ್ಪ ವರ್ಷಗಳ ನಂತರ ಕೇಳ್ರಿ, ಅಯ್ಯಯ್ಯೋ ಅವತ್ತೇನೋ ಎಲ್ಲ ಕುಂತು ಒಬ್ಬ ಕೇಳ್ತಿದ್ರು, ನಮಗೆ ಕಿವಿಗೆ ಬೀಳ್ತಿದ್ವು, ಕಿವ್ರಿಗೆ ಇದೇ ಹೇಳಕತ್ತಾರೆ ನೋಡ ಅನ್ನಂಗೆ ಆಗ್ತದೆ. ಯಾಕಂದ್ರೆ ಮಹಾತ್ಮರು ಹಂಗೆ ವೇದವ್ಯಾಸರ ಮಗ ಹಿಂಗೆ ಶುಕ ವಿಚಾರಗಳು ಹೇಳ್ತಾರೆ. ಅವರಪ್ಪ ಹೇಳ್ತಿದ್ದ, ಇದುವೇ ವಿಚಾರಗಳನ್ನು ಹೇಳ್ತಿದ್ದ. ಆದ್ರೆ ಅಲಕ್ಷ್ಯ ಭಾವ ಬಂದಿರ್ತದ. ನಮ್ಮಪ್ಪ ಏನು ಹೇಳ್ತಾನೆ, ಬರೀ ಇದನ್ನು ಹೇಳ್ತಾನೆ ಅನ್ನುವಂಥದ್ದು. ಆಮೇಲೆ ಗುರುವಿನ ಹತ್ರ ತಿಳ್ಕೊಂಡು ಬರಲಿ ಅಂತ ಕಳಿಸಿದ್ರು.
ಕಳಿಸಿದ ನಂತರ ಅಲ್ಲಿ ಗುರುಗಳನ್ನು ಬೇಗ ಕರ್ಕೊಂಡು ಈ ವಿಚಾರಗಳನ್ನು ಹೇಳಿದ್ರಂತೀರೇನ? ಈಗ ಸಿಗಂಗಿಲ್ಲ ರೀ. ನಾವು ಅದಕ್ಕೆ ಅಂಥ ಮಹಾತ್ಮರು ಎಲ್ಲರಿಗಿಂತ ನಾವು ಪುಣ್ಯ ಮಾಡೀವಂತ ನಮ್ಮ ಮನ್ಯಾಗ ಕುಂತು ಉಂಡು ತಿಂದು ಕುಂತ್ಕೇಶಿ ಈ ವಿಚಾರಗಳನ್ನು ಕೇಳಕತ್ತೀವಿ ಅಂದ್ರೆ ನಾವು ಭಾಳ ಪುಣ್ಯ ಮಾಡೀವಿ. ಗುರುಗಳ ಹತ್ರ ಹೋದ್ರು ನಾವು ಸಿದ್ಧಾರೂಢ್ರಿ ಎಂಥ ಒಂದು ಮಹಾತ್ಮರಿದ್ರು, ಅವ್ರಿಗೆ ಕಿವಿಯಾಗ ಹಾಕ್ಕೊಳ್ಳಿಲ್ಲ ಗುರುಗಳು. ನಿಜಗೊಂಡ್ರಿ ಎಂಥ ಮಹಾತ್ಮರಿದ್ರು, ಅಷ್ಟೊತ್ತಿಗೆ ಅವ್ರ ಕೈವಲೆ ಪದ್ಧತಿ ಎಲ್ಲ ಬರೆದು ಬಿಟ್ಟಿದ್ರು, ಅವ್ರಿಗೆ ಕಿವಿಯಾಗ ಹಾಕ್ಕೊಳ್ಳಿಲ್ಲ ಗುರುಗಳು. ಹೋಗಿ ಎಲ್ಲೆಲ್ಲೋ ಕೂತ್ಕೊಂಡು ಕಟ್ಟಿಗೆ ಹೊಡೆದು ಕಸ ಗುಡಿಸಿ ಸೇವೆಯನ್ನು ಮಾಡಿ ಅವ್ರು ಯಾವಾಗ ಬಾ ಅಂತಾರೆ ಅವಾಗ ಬಾ ಅನ್ನೋವರೆಗೆ ಅವ್ರು ಕಾಯ್ದು 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 ಸೋತು ಸುಣ್ಣಾಗಿ ಹೋಗಿ ಗುರುಗಳ ಮುಂದೆ ಕೂತು ಕೇಳಿದ್ರಿ ಇವೇ ವಿಚಾರಗಳು. ಇದನ್ನು ಕಳಿಸಿದ ಗುರು ಮುಖಾಂತರ ತಿಳ್ಕೊಂಡು ಬರಲಿ, ನಮ್ಮ ಅಪ್ಪ ಏನು ಹೇಳ್ತಾನಂತ ಇದಕ್ಕೆ ಅಲಕ್ಷ್ಯ ಆಗ್ತದೆ ಭಾಳ, ಹೋಗಲಿ ಅಂತೇಳಿ ಕಳಿಸಿದ. 4-5 ತಿಂಗಳ ತನಕ ಗುರುಗಳು ಕರೀಲೇ ಇಲ್ಲ. ಆ ಕಂಪೌಂಡ್ ಮುಂದ್ಗಡೆ ಒಂದು ರೂಮ್ ಇತ್ತು, ಆ ರೂಮ್ನಲ್ಲಿ ನೀರಪ್ಪ ಗುರುಗಳು ನೀನು ಕರೆಯೋವರೆಗೂ ನೀನು ಇಲ್ಲೇ ಕೆಲಸ ಮಾಡ್ಕೊಂಡಿರು ಅಂತಂದರು. ಇವತ್ತು ಕರೀತಾರೆ ನಾಳೆ ಕರೀತಾರೆ, ಇವತ್ತು ಕರೀತಾರೆ ನಾಳೆ ಕರೀತಾರೆ ಅಂತ ಆ ಶಿಷ್ಯ ಅಲ್ಲೇ ಕೂತ್ಕೊಂಡ. ಒಂದು ಸಲ 5-6 ತಿಂಗಳಾದಮೇಲೆ ಆ ಗುರುಗಳು ಈ ಶಿಷ್ಯನನ್ನು ಕರೆದ್ರು. ನೋಡಪ್ಪ, ನೀನು ಏಕಾಗ್ರ ಭಾವದಿಂದ ನೀ ನನ್ನ ಮಾತುಗಳನ್ನು ಈ ವಾಕ್ಯಗಳನ್ನು ನೀ ಕೇಳಿದ್ದೇ ಆದ್ರೆ ನಿನಗೆ ಅಂಥ ಆನಂದ ಆಗ್ತದ, ನೀನು ಮುಕ್ತನಾಗ್ತಿದ್ದಿ ಜನನ ಮರಣದಿಂದ, ಅಂಥ ಅದ್ಭುತವಾದಂಥ ಶಕ್ತಿ ನಿನಗಿರ್ತದಪ್ಪ, ಆಗ್ತದ ನೋಡು ಅಂತ ಹೇಳಿದರು. ಆಯಿತು ಗುರುಗಳೇ, ನೀವು ಹೇಳ್ದಂಗೆ ನಾ ಕೇಳ್ತೀನಿ ಅಂತಂದ. ಬೆಳಗ್ಗೆ 5 ಗಂಟೆ 6 ಗಂಟೆಯಿಂದ ಇದು ಶುರು ಆಗ್ತಿತ್ತು ಪ್ರವಚನ, ಅದು ಗುರು ಹೇಳೋದನ್ನು. ಆವಾಗ ಶಿಷ್ಯ ಕುಂತು ಕೇಳ್ತಾ ಕೇಳ್ತಾ ತಲೆಗೆ ಬಿತ್ತು. ಥೋ ಗುರುಗಳು ಯಾವ ವಿಚಾರಗಳು ಬೇರೆ ಹೇಳಕತ್ತಿಲ್ಲ, ನಮ್ಮಪ್ಪ ಹೇಳಿದಂಥ ವಿಚಾರನೇ ಹೇಳಕತ್ತಾರೆ ಇವರು. ನಾನು 6 ತಿಂಗಳು ಕಾಯ್ಬೇಕಾಗಿತ್ತು ಈ ಗುರುಗಳು ಬಾಯಿಲೆ ಹೇಳುವಂಥ ವಿಚಾರ ನಮ್ಮ ಅಪ್ಪ ಹೇಳೋದು ಇದು ಸೇಮ್ ಅದು ಅನ್ಸಕತ್ತಿತ್ತು ನೋಡ್ರಿ. ಅದು ಆವಾಗ ಅರಿವಿಗೆ ಬಂತತ್ಗೆ ನಾ ಎಷ್ಟು ಅಲಕ್ಷ್ಯ ಮಾಡಿದೆ. ಆವಾಗ ನಮ್ಮ ಅಪ್ಪ ಹೇಳಿದ್ದನ್ನು ಹೇಳಕತ್ತಾರಂತ ಆವಾಗ ಅದಕ್ಕೆ ಭಾಳಷ್ಟು ಅರಿವಿಗೆ ಬಂತಂತ. ಈಗ ನಮ್ಮಗಳ ಸ್ಥಿತಿ ಉಂಡು ತಿಂದು ಯಾವುದು ಚಿಂತಿಲ್ಲ, ಎಲ್ಲಿ ಬೇಕಲ್ಲೇ ನಮ್ಮ ಮನ್ಯಾಗ ನಾವು ಕೇಳಕತ್ತೀವಿ ಅಂದ್ರೆ ಸ್ವಲ್ಪ ಅಲಕ್ಷ್ಯ ಭಾವ ಬರ್ಬೋದು, ಆದ್ರೆ ಅಲಕ್ಷ್ಯಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದರೆ ಇವು ಸಿಗಂಗಿಲ್ಲ, ಅಷ್ಟು ಸಿಗದೇ ಇರುವಂಥ ಮಹಾವಾಕ್ಯಗಳಿವು. ಈ ಸಮತ್ವ ಈ ಭಾವ ಬರುವಂಥದ್ದು ಯಾವುದರಿಂದ ಬರ್ತದೆ ಇದು? ಹೌದಪ್ಪ, ಜಗತ್ತಿನ ಒಳಗೆ ಗುರುಗಳು ಏನಂತಾರ, ಎಲ್ಲವನ್ನ ಟೈಮ್ ಆಯಿತು, ಎಲ್ಲವೂ ನಿನ್ನ ಸ್ವರೂಪ, ನೀನೇ ಎಲ್ಲ ಅದ್ರ ಸ್ವರೂಪ ಇದೀಪ, ನಿನ್ನ ಬಿಟ್ಟು ಯಾವುದು ಇಲ್ಲ ಅಂತ ಹೇಳ್ತಾರಂದ್ರೆ ಈ ಭಾವ ಬರ್ಬೇಕಂದ್ರೆ ಯಾವುದರಿಂದ? ತತ್ವಮಸಿ ಮಹಾವಾಕ್ಯದಿಂದ ಈ ವಿಚಾರ ಆಗ್ತದೆ, ಇಲ್ಲಂದ್ರೆ ಇಲ್ಲ. ಅದಕ್ಕೆ ಇದರಿಂದ ಇಲ್ಲಿ ಕೂಡ ಶಬ್ದಗಳು ಎರಡಾದರೂ ಕೂಡ ಇದು ಭಕ್ತಿ ಅನ್ನುವಂಥದ್ದು ಮುಕ್ತಿ ಅನ್ನುವಂಥದ್ದು ಎರಡೂ ಒಂದೇನಪ್ಪ ಅಂತ ಈ ರೀತಿಯಾಗಿ ಅರ್ಥ ಇರೋಂಥದ್ದು ಅರ್ಥ ಒಂದೇ ಇರುವಂಥದ್ದು. ಅದರಿಂದ ಇದು ಯೋಗ್ಯ ಆಗಿರುವಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತು ಶಿಷ್ಯಂದು ಇನ್ನೊಂದು ಸ್ವಲ್ಪ ಪ್ರಶ್ನೆ ಬರ್ತದೆ, ಅದನ್ನು ನೋಡಿಕೊಂಡು ನಾಳೆ ನಾವು ನಿಧಾನ ನಿಜಗುಂಡ್ರ ಜೊತೆ ಹೆಜ್ಜೆ ಹಾಕೋಣ. ಅವ್ರು ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ನೋಡೋಣ, 1-2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.